ನಾನು ಮಾಡ್ತೇನೆ, ಅದರೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದಾಗ ಬ್ರಹ್ಮದೇವರು ಇನ್ನೊಮ್ಮೆ ಧ್ಯಾನ ಮಾಡಿದ ಅದೇ ರೂಪವೇ ಮತ್ತೊಮ್ಮೆ ಬಂತು. ಅದಕ್ಕೆ ಶ್ವೇತವರಾಹ ಅಂತ ಕರೀತಾರೆ. ಅದು ಬಂತು, ಅದು ಒಳಗೆ ಹೋಗಿ ನೋಡಿ, ಅದಕ್ಕೆ ಅಂತರ್ಮಹಾರ್ಣವ ಉಪಗತಂ ಆದಿದೈತ್ಯಂ, ಪಡೆಯೋದಕದಲ್ಲಿ ಹೋಗಿ ಅದನ್ನು ಮೇಲುಗಡೆ ತನ್ನ ಕೋರೆ ಹಲ್ಲುಗಳಿಂದ ಸಮಸ್ತವಾದ ಬ್ರಹ್ಮಾಂಡವನ್ನ ಮೇಲೆ ತಂದು ಅದರ ಕಕ್ಷೆಯಲ್ಲಿ ಅದು ನಿಲ್ಲಿಸುವಾಗ ಆದಿದೈತ್ಯಂ ಅಲೋಪದೈತ್ಯ ಇದ್ದ ಹಿರಣ್ಯಾಕ್ಷ, ಬ್ರಹ್ಮದೇವರ ಬೆನ್ನಿನಿಂದ ಹುಟ್ಟಿದವ ಆದಿದೈತ್ಯ, ಅವನ ಆದಿ ಹಿರಣ್ಯಾಕ್ಷ, ಅವನು ಅದನ್ನ ವಿರೋಧ ಮಾಡ್ಲಿಕ್ಕೆ ಬಂದ. ಅವನ ಕಪಾಳ ಕೊಡಿತಾರೆ. ಮೊದಲು 2 ಸತಿ ಕೊಂದದ್ದು, ಒಂದು ಕೆನ್ನೆ ಭಾಗದಲ್ಲಿ ಒಂದು ಬಾರಿಸಿದ್ರು ಅವನು ಸತ್ತೋದ. ಮೊದಲು ಆದಿ ಹಿರಣ್ಯಾಕ್ಷ ಹೋದ. ಅದಾದ ಮೇಲೆ ಅವರ ಕಕ್ಷೆಯಲ್ಲಿ ಬ್ರಹ್ಮಾಂಡವನ್ನು ಇಡ್ತಾರೆ. ಇದೇ ಹಿರಣ್ಯಾಕ್ಷ ದ್ವಿತೀಯ ಪುತ್ರನಾಗಿ ಹುಟ್ಟಿದ. ವಿಜಯನ ಒಳಗೆ ಸೇರಿಕೊಂಡು ದ್ವಿತೀಯ ಪುತ್ರನಾಗಿ ಹುಟ್ಟಿದ. ಆವಾಗ ಅವನು ಕಕ್ಷೆಯಿಂದ ಜಾರಿಸಿದ 2ನೇ ಬಾರಿ. ಅವಾಗ ಅದೇ ವರಾಹದೇವರು ಬಂದು ಮತ್ತೆ ವಾಪಸ್ ಇಡುವಾಗ ಮತ್ತವನು ಅದಕ್ಕೆ ಅಡ್ಡಿ ಉಂಟು ಮಾಡಿದಾಗ ಈ ಬಾರಿ ಗದೆಯಲ್ಲಿ ಹೊಡೆದು ಸಾಯಿಸ್ತಾರೆ. 2 ಬಾರಿ ಹಿರಣ್ಯಾಕ್ಷನ ಸಂಹಾರ. ಅದಕ್ಕೆ ಜಯನೊಳಗಿಂತ ಹಿರಣ್ಯಾಕ್ಷ, ಇವನು ಬರೀ ಹಿರಣ್ಯಾಕ್ಷ, ಅವ ಯಾವ ಜಯಾಗಿಯ ಇಲ್ಲ, ನೇರವಾದ ಹಿರಣ್ಯಾಕ್ಷ. ಅದಕ್ಕೆ ಆದಿ ಹಿರಣ್ಯಾಕ್ಷ ಅಂತ ಅವನನ್ನು ಕರೆದ್ರು. ಇದು ಮೊದಲನೇ ಅವತಾರ, ವರಾಹ ಅವತಾರ. ಇದನ್ನು ಚಿಂತನೆ ಮಾಡ್ರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವಿರುವ ಭೂಮಿ ಅದು ವರಾಹದೇವರು ಕೊಟ್ಟದ್ದೇ. ಕೃಷ್ಣೇನ ಶತಬಾಹುನ ಅಂತ ವೇದ ಮಂತ್ರ. ಉದ್ಧರೇತ್, ಇಡೀ ಜಗತ್ತನ್ನು ಉದ್ಧಾರ ಮಾಡಿದ್ದು ಯಾವುದು? ಕೃಷ್ಣೇನ. ಕೃಷ್ಣ ಅಂತ ಹೆಸರು, ವರಾಹದೇವರಿಗೆ ಕೃಷ್ಣ ಅಂತ ಹೆಸರು. ಇದರೊಳಗೆ ಹೇಳುವಾಗ ತಂದಾಗ ಸುಮ್ಮನೆ ಸಂದರ್ಭ ಬಂತು ಅಂತ ಹೇಳ್ತಾರೆ. ಮಹಾಭಾರತದ ಕಥೆ. ಅಲ್ಲಿ 2 ಕೋರೆ ಹಲ್ಲುಗಳಿಂದ ತಂದಿದ್ರಲ್ಲ ಮೇಲ್ಗಡೆಗೆ, ಮೇಲೆ ತಂದಾಗ ಆ ಕೋರೆ ಹಲ್ಲಿನಲ್ಲಿ ಕೆಸರೆಂಟುಕೊಂಡಿತ್ತಂತೆ. ಅದನ್ನು ತೆಗೆದು ಭೂಮಿಯನ್ನ ಕಕ್ಷೆಯಲ್ಲಿ ಮಾಡಿ ತಲೆಯನ್ನು ಹಿಂಗೊಂದ್ಸತಿ ಒದರಿದಾಗ ಆ ಕೋರೆ ಹಲ್ಲಿಲ್ಲದಂತ ಮಣ್ಣು 3 ಪಿಂಡವಾಗಿ ದಕ್ಷಿಣ ದಿಕ್ಕಿಗೆ ಬಿತ್ತು. ಆವಾಗ ವರಹದೇವರು ನೀವು ಪಿತೃದೇವತೆಗಳಿಗೆ ಸಂಬಂಧವನ್ನು ಕೊಟ್ಟದ್ದು. ಯಜ್ಞ ಅದು ದೇವತೆಗಳಿಗೆ ಸಂಬಂಧ ಕೊಟ್ಟರು. ಈಗ 3 ಪಿಂಡದಾಕಾರವಾಗಿ ಬಿತ್ತಲ್ಲ, ಅದಕ್ಕೆ ವರಹದೇವರು ಬೇಕಂತಲೇ ತನ್ನನ್ನೇ ತಾನು ಉದ್ದೇಶ ಮಾಡಿಕೊಂಡು ಪ್ರದ್ಯುಮ್ನ ಸಂಕಷ್ಟ ವಾಸುದೇವ ನಾಮಕನಾದಂಥ ತನ್ನನ್ನ ದರ್ಬೆಯನ್ನು ಹರಡಿ ಅದರ ಮೇಲೆ ಪಿಂಡ ಪ್ರದಾನವನ್ನು ತಾವೇ ಮಾಡಿ, ಪಿಂಡ ಪ್ರದಾನವನ್ನು ಹೀಗೆ ಮಾಡ್ರಿ ಅಂತ ಅವಾಗ ಕುತಪಕಾಲ ಬಂದಿತ್ತು. 11:45 12:20 ಕುತಪಕಾಲ. ಅಷ್ಟರೊಳಗಡೆ ಪಿಂಡ ಪ್ರದಾನ ಆಗಿರಬೇಕು ಅಂತಾರೆ ಅಲ್ವಾ. ನಾವು ಪ್ರಾರಂಭ ಮಾಡೋದೇ ಅವತ್ತು ಪ್ರಾರಂಭ ಮಾಡಿದರೆ ತಿಥಿಯನ್ನ ಕುತಪ ಕಾಲದೊಳಗೆ ಮುಗಿಸಿರ್ಬೇಕು ಅಂತ ಹೇಳೋದು. ಅದಕ್ಕೆ ನಾನು ಸಂದರ್ಭ ಬಂತು, ನೀವೆಲ್ಲ ಸ್ವಲ್ಪ ಆತ್ಮೀಯರು ಅಂತ ಬಾಯ್ಬಿಟ್ಟು ಹೇಳ್ಬಿಡ್ತೇನೆ. 2 ಗಂಟೆ ಒಳಗಡೆ ಊಟ ಮುಗಿದಿರಬೇಕು. 2:15 ದಾಟಿತು ಅಂದ್ರೆ ಅದು ಪಿಶಾಚಿಗಳು ಊಟ ಮಾಡುವ ಸಮಯ ಅದು. ನಾವಿವತ್ತು ಯಾಕೆ ಯಾವುದು ನಮಗೆ ಫಲ ಕೊಡ್ತಿಲ್ಲ ಅಂತ ಕೇಳಿದ್ರೆ, ಯಾರೂ ಊಟದ ಬಗ್ಗೆ ತಲೆಯೇ ಕೆಡಿಸ್ಕೊಳ್ಳಲ್ಲ. ಅದ್ಯಾಕೆ ಸಾಯ್ತೀರಾಚಾರೆ ಊಟ 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 ಅಂತ ಅಂತಾರೆ. ಈಗ 1 ಹೊತ್ತು ಮಾಡೋರು ನಾವೇನು ಮಾಡಬೇಕು? ನಾವು 12:30 ಊಟ ಮಾಡೋರು, ನಾನೇ 12:30 ಊಟ ಮಾಡಬೇಕು. ನೀವು 4 ಗಂಟೆ 4:15 ಊಟ ಹಾಕಿದ್ರೆ ನಮಗೆ ನಮ್ಮ ಕಥೆ ಏನು? ಅಪ್ಪ ಅಮ್ಮನ ಶ್ರಾದ್ದ ಆಗ್ತದೆ ಇಲ್ವೋ? ನಮ್ಮ ಶ್ರಾದ್ದ ಆಗ್ಬಿಡ್ತದೆ ಅಷ್ಟರಲ್ಲಿ. ಅದಕ್ಕೆ ಕರಿಬೇಡಿ ಅಂತ ಕರೀಲೇಬೇಡಿ. ಯಾರ ಥರದಲ್ಲಿ ಇದ್ದಾರೆ ಮಾಡಿಕೊಳ್ಳ್ರಿ. ಇಲ್ಲ ಪ್ರಯೋಜನವೂ ಇಲ್ಲ. ನೀವು ಭೂತ ಪ್ರೇತಾದಿಗಳು ಊಟ ಮಾಡುವ ಸಮಯದಲ್ಲಿ ಊಟ ಮಾಡಿದ್ರೆ ಪ್ರಯೋಜನ ಏನು? ಅದಕ್ಕೆ ಏನೇ ಆಗಲಿ ಮಧ್ಯಾಹ್ನ ಬೇರೆ ಸಂದರ್ಭಗಳಲ್ಲಿ ಆಗಲ್ಲ, ಗೊತ್ತಿದೆ. ಆಫೀಸ್ಗಳಿರ್ತದೆ, ಏನೇನೋ ಸಮಯಗಳು, ಒಂದೊಂದು ಟೈಮ್. ಹಬ್ಬ ಹರಿದಿನಗಳಲ್ಲಿ, ಹರಿದಿನ ಬಿಟ್ಬಿಡ್ರಿ, ಉಪವಾಸ. ಅದು ಹಬ್ಬಗಳಲ್ಲಿ ಯಾವ ಕಾರಣಕ್ಕೂ ಕೂಡ ಮ್ಯಾಕ್ಸಿಮಮ್ 1:15 ದಾಟಿಕೊಡುದು ಊಟ ಅಲ್ಲ. ಅವನು ಧರ್ಮರಾಜ ರಾಜಸೂಯಾಗ ಮಾಡಿ 11:15 ಊಟಕ್ಕೆ ಆಗ್ತಿದ್ದಂತೆ. ನಾವೇನು ರಾಜಸೂಯಾಗ ಮಾಡ್ತಿಲ್ಲಲ್ಲ, ನಾವು ಮಾಡ್ತಿರೋದು ಒಂದು ಸತ್ಯನಾರಾಯಣದ ಪೂಜೆ. 3:15 4 ಗಂಟೆಗೆ ಊಟ ಹಾಕಿದ್ರೆ ಹಿಂಗದು ಲೆಕ್ಕ. ತಿರ್ಗಿ ಹೇಳಿದ್ರಂಗೆ ಏನೋ ಅನ್ಕೋಬೇಡಿ ಆಚಾರ್ಯ, ನಿಮ್ಗೆ ಗೊತ್ತಲ್ಲ ಟೈಮ್ ಜಾಸ್ತಿ ಆಗ್ತದೆ ಊಟಕ್ಕೆ ಅಂತ ತಿರ್ಗಿ ನಮಗೆ ಅದೊಂದು ಸಮಜಾಯಿಷಿ ಹೇಳೋದು ಮಾಡಿಕೊಡೋದು. ಅದಕ್ಕೋಸ್ಕರ ಇಲ್ಲಿ ಸಂದರ್ಭ ಬಂತು ಅಂತ ಹೇಳಿದೆ. ಅದಕ್ಕೆ ಕುತಪಕಾಲದಲ್ಲಿ ಮುಗಿಸಿ ತಕ್ಷಣದಲ್ಲಿ ಊಟ ಹಾಕಿಬಿಡ್ರಿ ಅಂತ ಅವರು ನಿಯಮನ ಮಾಡಿದ್ರು. ಹಾಗಾಗಿ ಇವತ್ತು ನಾವು 3 ಪಿಂಡ ಪ್ರದಾನವನ್ನು ಯಾಕೆ ಮಾಡ್ತೇವೆ? ಅದು 3 ಯಾಕೆ, ಅದು 6 ಅಲ್ಲ? ಹುಡುಗರೆಲ್ಲ ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳ್ತಾರಲ್ಲ. ಎಲ್ಲ ಪ್ರಶ್ನೆಗೆ ಮಹಾಭಾರತದಲ್ಲಿ ಉತ್ತರ ಇದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ರೆಡಿ ಇದೆ. ನೀವು ಎಷ್ಟು ಕೇಳ್ತೀರೋ ಅದ್ರ ಮೇಲೆ 2 ಪ್ರಶ್ನೆ ನಾನೇ ಕೇಳ್ತೀನಿ ಬೇಕಾದ್ರೆ. ಆ ಥರ ಇವೆರಡಕ್ಕೂ ಅಲ್ಲಿಗೆ ಪಿತೃ ಕಾರ್ಯಕ್ಕೂ ಮತ್ತೆ ದೇವತಾ ಕಾರ್ಯಕ್ಕೂ ಕೊಂಡಿಯಾಗಿ ನಿಂತು ಅದಕ್ಕೆ ಬೇಕಾದಂಥ ಸಕಲ ಸಲಕರಣೆಗಳನ್ನು ಮಾಡಿಕೊಟ್ಟದ್ದು ವರಾಹದೇವರು. ಮೊದಲು ವರಾಹದೇವರು. ಅದಾದ ಮೇಲೆ ಯಜ್ಞಾವತಾರ 2ನೇದು. ಜಾತೋ ರುಚೇಹಿ ಅಜನಯತ್ ಸುಯಜ್ಞ ಸುಯಜ್ಞ ಸುಯಶಾಹ ಸುಯಜ್ಞ. ಅಲ್ಲಿ ನೋಡ್ರಿ, ಆಕೂತಿ ಸೂನು ಅಮರನಾಥ ದಕ್ಷಿಣಾಯಂ. ಆಕೂತಿ ಮತ್ತೆ ರುಚಿ ಪ್ರಜಾಪತಿಗಳಲ್ಲಿ ಅವತಾರ ಮಾಡಿದ್ದು. ಸ್ವಯಂಭೂ ಮನುವಿನ ಮಗಳವಳು ಆಕೂತಿ. ಅವಳಲ್ಲಿ ಮತ್ತೆ ರುಚಿ ಪ್ರತಾಪತಿಗಳಲ್ಲಿ ಅವನೆಂಥ ಮಹಾನುಭಾವ ಅಂದರೆ, ಸ್ವಯಂಭುವನು 3 ಹೆಣ್ಣು 2 ಗಂಡು ಅವನಿಗೆ. ಪ್ರಸೂತಿ, ಆಕೂತಿ, ದೇವಹೂತಿ 3 ಜನ. ಆಮೇಲೆ ಪ್ರಿಯವ್ರತ, ಉತ್ತಾನಪಾದ. ಆದರೆ ಅವನು 3 ಜನದಲ್ಲಿ ಭಗವಂತ ಅವತಾರ ಮಾಡಲ್ಲ ಅನ್ನೋದು ಗೊತ್ತಿತ್ತು ಅವನಿಗೆ. ಅದಕ್ಕೆ ಅವನೇನು ಮಾಡಿದ, ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಡುವಾಗ ಒಂದು ಕಂಡೀಷನ್ ಇಟ್ಟ. ಇವರಲ್ಲಿ ಹುಟ್ಟುವಂಥ ಮಗುವನ್ನು ನನಗೆ ದತ್ತು ಕೊಡಬೇಕು, ಹಾಗಿದ್ರೆ ಮದುವೆ ಮಾಡಿಕೊಡ್ತೇನೆ. ಪತ್ರಿಕಾ ಪುತ್ರ ಧರ್ಮ ಆಯಿತು ಅಂದರು. ಅವರಲ್ಲಿ ಭಗವಂತ ಯಜ್ಞ
ಯಜ್ಞನಾಮಕನಾಗ ಅವತಾರ ಮಾಡಿದ. ಇದೇ ಯಜ್ಞನಾಮಕನಾದ ಭಗವಂತನ ಸ್ತೋತ್ರವನ್ನ ಸ್ವಯಂಭೂಮನು ಮಾಡಿದ್ದ ಈಶಾವಾಸ್ಯ ಉಪನಿಷತ್ ಅಂತ ಲೋಕದಲ್ಲಿ ಪ್ರಸಿದ್ಧವಾಯಿತು. ಅವನು ತಪಸ್ಸು ಮಾಡುತ್ತಿದ್ದಾಗ ಅವನು ವಾನಪ್ರಸ್ಥಾಶ್ರಮದಲ್ಲಿ ರಾಕ್ಷಸರು ಬಂದು ಅವನನ್ನು ಕೊಲ್ಲಿಕ್ಕೆ ಬಂದಾಗ ಅವನು ಯಜ್ಞನಾಮಕನಾದ ಭಗವಂತನನ್ನು ಕುರಿತು ಏನು ತಪ್ಪು ಅವನು ಜಪ ಮಾಡಿದ, ಸ್ತೋತ್ರ ಮಾಡಿದ. ಯಾಜ್ಞೀಯೋಪನಿಷತ್ತು ಈಶಾವಾಸ್ಯೋಪನಿಷತ್ತು. ಅದು ಈಶಾವಾಸ್ಯಮಿದಂ ಸರ್ವಂ ಅಂತ ಪ್ರಾರಂಭವಾಗ್ತದೆ, ಅದಕ್ಕೆ ಈಶಾವಾಸ್ಯ. ಅದು ಯಜ್ಞನಾಮಕನಾದ ಭಗವಂತನ ಸ್ತೋತ್ರ, ಅದರಿಂದ ಯಜ್ಞೋಪನಿಷತ್ತು ಅಂತ ಅದು ಪ್ರಸಿದ್ಧವಾಯಿತು. ಇದು ಎರಡನೇ ಅವತಾರ. ಮೂರನೆಯದು ಕಪಿಲ ಅವತಾರ. ದೇವಹೂತಿ ಅವಳಿಗೆ ಕರ್ದಮ ಪ್ರಜಾಪತಿ ಇಬ್ಬರ ದಾಂಪತ್ಯದ ಪರವಾಗಿ ಸ್ವಾಮಿ ತಾನು ಕಪಿಲ ನಾಮಕನಾಗ ಅವತಾರ ಮಾಡಿದ. ಕಪಿಲ ಗೀತೆಯನ್ನ ಜಗತ್ತಿಗೆ ಸ್ವಾಮಿ ಕೊಟ್ಟ. ಕಪಿಲ ಗೀತೆ ಅದೆಲ್ಲ ವರ್ಷಾನುಗಟ್ಟಲೆ ಹೇಳಬೇಕಾದದ್ದು, ಸುಮ್ಮನೆ ಕಪಿಲ ಗೀತೆ. ಆ ಕಪಿಲ ಗೀತೆಯಲ್ಲಿ ಏನು ಭಗವಂತ ಹೇಳಿದ ಸಂಚಿಂತೆಯೇ ಭಗವಂತ ಚರಣಾರವಿಂದಂ, ಅದು ಆಚಾರ್ಯರ ದ್ವಾದಶ ಸ್ತೋತ್ರಕ್ಕೆ ಸ್ಫೂರ್ತಿ ಕೊಡದು. ಆಚಾರ್ಯರ ದ್ವಾದಶ ಸ್ತೋತ್ರದ ಮೊದಲನೇ ಅಧ್ಯಾಯ ಅದು ಕಪಿಲ ಗೀತೆಯ ನೇರವಾದ ವ್ಯಾಖ್ಯಾನ. ಅದು ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ನೋಡಿ ಅಲ್ಲಿ ಪ್ರಾರಂಭ ಮಾಡಿದ್ದು ಅಷ್ಟೇ. ದೇವರನ್ನ ಚಿಂತನೆ ಮಾಡುವಾಗ ಪಾದದಿಂದ ತಲೆವರೆಗೂ ಚಿಂತನೆ. ಅಪಾದ ಮೌಳಿ ಪರ್ಯಂತಂ ಗುರುನಾಮಾಕೃತಿಂ ಸ್ವಾಮಿ. ಅದು ಗುರುಗಳಾಗ್ಲಿ ದೇವರಾಗ್ಲಿ ಸಂಚಿಂತೆಯೇ ಭಗವತ ಚರಣಾರವಿಂದಂ, ಅಲ್ಲಿಂದ ಪ್ರಾರಂಭ. ಅದಕ್ಕೆ ಭಗವಂತನ ಪಾದಾರವಿಂದದಿಂದ ಪ್ರಾರಂಭ ಮಾಡಬೇಕಮ್ಮ ಅಂತ ದೇವಹೂತಿಗೆ ಅವ ಸಾಂಖ್ಯ ಯೋಗವನ್ನು ಉಪದೇಶ ಮಾಡಿದ. ಇದು ಅದ್ಭುತ. ದೇವಹೂತಿ ಭಗವಂತ ಉಪದೇಶ ಮಾಡಿದ್ದನ್ನ ತಾನು ಅದರಂತೆ ನಡೀತಾ ಉಪಾಸನೆ ಮಾಡುತ್ತಾ ತಾನೇ ನದಿಯಾಗಿ ಹರಿದು ಬಿಟ್ಟಳು, ಕೌಶಿಕ ನದಿಯಾಗಿ. ಅವಳು ಎಲ್ಲಿ ತಪಸ್ಸು ಮಾಡಿ ಅವಳು ಹರಿದಳೋ ಅದು ಸಿದ್ಧಾಶ್ರಮ, ಅದು ಮಾತೃಗಯ ಅಂತ ಲೋಕದಲ್ಲಿ ಪ್ರಖ್ಯಾತವಾಯಿತು. ತಾಯಿಯನ್ನು ಕಳ್ಕೊಂಡವರು ಅಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಿದರೆ ತಾಯಿಗೆ ಸದ್ಗತಿ ಆಗ್ತದೆ ಎನ್ನುವುದು ಪ್ರಚಲಿತವಾಯಿತು. ಎರಡನೇ ಅವತಾರ ಕಪಿಲಾವತಾರ. ಮೂರನೇ ಅವತಾರ ಕಪಿಲಾವತಾರ. ಅಲ್ಲಿಗೆ ಮೊದಲನೇದು ವರಾಹದೇವರು, ಆಮೇಲೆ ಯಜ್ಞನಾಮಕನಾದ ಭಗವಂತ, ಮೂರು ಕಪಿಲ. ನಾಲ್ಕನೇದೇ ದತ್ತಾತ್ರೇಯ ಅವತಾರ ಭಾನುವಾರ. ಈ ಭಾನುವಾರ ಬರ್ತದಲ್ಲ, ಮಾರ್ಗಶಿರ ಮಾಸದ ಪೂರ್ಣಮಿ ದತ್ತಾತ್ರೇಯ ಅವತಾರ ಮಾಡಿದ್ದು. ಪ್ರಪಂಚದಲ್ಲಿ ಯಾವುದಾದ್ರೂ ಭಗವಂತನ ಅವತಾರ ಅತ್ಯಂತ ಕೆಟ್ಟದಾಗಿ ಉಪಾಸಿತವಾಗ್ತಿದೆ ಅಂದ್ರೆ ಅದು ದತ್ತಾತ್ರೇಯ ಅವತಾರ. 3 ತಲೆ 4 ನಾಯಿ ಇದು ನಮಗಿರೋದು. ಭಗವಂತನಿಗೆ 3 ತಲೆಯೂ ಇರಲಿಲ್ಲ, ಅವನ ಅಕ್ಕಪಕ್ಕದಲ್ಲಿ 4 ನಾಯಿಯೂ ಇರಲಿಲ್ಲ. ಭಗವಂತನಿಗೆ ಒಂದೇ ತಲೆ ಇದ್ದದ್ದು. 3 ಜನ ಹುಟ್ಟಿದ್ರು, ಅವ್ರಿಗೆ ಸೇರಿ 3 ತಲೆ ಇತ್ತು. ಅದಕ್ಕೆ ಅತ್ರೇಹಿ ಅಪತ್ಯಂ ಅಧಿಕಾಂಕ್ಷತ ಹೋ ತುಷ್ಟೋ ದತ್ತೋ ಮಹಾಹಂ ಇತಿ ತದ್ ಭಗವಾನ್ ಸ ದತ್ತಃ ಯತ್ಪಾದ ಪಂಕಜ ಪರಾಗ ಪವಿತ್ರ ದೇಹ ಯೋಗ ಧೀ ಮಹಾಪುರಮಯಿಂ ಯದು ಹೈಹಯಾದ್ದೇಹಿ ಅಂತ ಅದು ಹೇಳ್ತಾರೆ. ದತ್ತಾತ್ರೇಯ ನಾಮಕನಾದ ಭಗವಂತ. ಅಲ್ಲಿ ಅತ್ರಿ ಮಹರ್ಷಿಗಳು ಭಗವಂತನ ಮೂಲ ರೂಪವನ್ನು, ಬ್ರಹ್ಮದೇವರೊಳಗಿರುವಂಥ ಬ್ರಹ್ಮ ಅನ್ನುವ ಭಗವಂತನ ರೂಪವನ್ನು, ರುದ್ರದೇವರೊಳಗಿರುವ ಶಿವ ಅನ್ನುವ ಭಗವಂತನ ರೂಪವನ್ನು ಉಪಾಸನೆ ಮಾಡಿದರು. ಭಗವಂತ ಒಲಿದು ಬಂದಾಗ 3 ಜನ ಯಾಕೆ ಬಂದ್ರಿ? ನಾನು ಉಪಾಸನೆ ಮಾಡಿದ್ದು ಒಬ್ಬನನ್ನ ಅಂತ. ನೀವು ಯಾರನ್ನು ಉಪಾಸನೆ ಮಾಡಿದ್ರು ಹಾಗೆ ಬಂದಿದ್ದೇನೆ ಅಂತ. ಅದಕ್ಕೆ ಸುಮ್ಮನೆ ಸಂದರ್ಭ, ನನಗೆ ಸಮಯ ಇಲ್ಲ, ಸಮಯ ಇದ್ದಿದ್ರೆ ವಿವರಣೆ ಮಾಡ್ತಿದ್ದೆ ನೋಡಿ. ಅದಕ್ಕೆ ಬೆಳಕಿನಲ್ಲಿ 3 ರೀತಿಯ ಬೆಳಕಿದೆ. ಇದು ಬೆಳಕಿದೆ, ಇದು ನೇರವಾಗಿರ್ತಕ್ಕಂಥ ಬೆಳಕು. ನೀವು ಅದು ಜ್ಯೋತಿ ನಿಮ್ಮ ಕಣ್ಣೆದುರುಗಡೆ ಕಾಣ್ತದೆ, ಬತ್ತಿ ಇದ್ದರೆ ಸಾಕು ಬೆಳಕು ಹಚ್ಚಿಬಿಡ್ತದೆ. ಇದು ದತ್ತ ಅಂತ ಇಟ್ಕೊಳ್ರಿ, ದತ್ತಾತ್ರೇಯ ನಾಮಕನಾದ ಭಗವಂತ. ನೀವು ಪ್ರತಿ ಬಾರಿ ಜ್ಯೋತಿ ಹಚ್ಚುವಾಗಲೂ ದತ್ತಾತ್ರೇಯನ ನೆನೆಸ್ಕೊಳ್ರಿ. ಆ ಬೆಳಕಿದೆ. ಆ ಬೆಳಕಿರಬೇಕಾದ್ರೆ ನಿಮಗೆ ಅದು ಬಲ್ಬಿನ ಮುಖೇನವಾಗಿಯೇ ಬೆಳಕು ಪ್ರಕಟವಾಗಬೇಕು, ಬರೀ ಬೆಳಕು ಬರುವುದಿಲ್ಲ. ಬಲ್ಬ್ ಬೇರೆ ಮಾಡಿ ಬೆಳಕು ಬೇರೆ ಮಾಡಿ ಆಚಾರ್ಯಂದ್ರ ಮಾಡ್ಲಿಕ್ಕಾಗಲ್ಲ. ಅದು ಬಲ್ಬ್ ಇದ್ರೆ ಬೆಳಕು ಬರ್ತದೆ, ಬಲ್ಬ್ ಇಲ್ಲ ಅಂದ್ರೆ ಬೆಳಕು ಬರಲ್ಲ ಅಂತ. ಇದು ಅಂತರ್ಯಾಮಿಯಾಗಿರುವ ಭಗವಂತ. ಅಲ್ಲಿಗೆ ಶಿವ ಅನ್ನುವ ಭಗವಂತನ ರೂಪವನ್ನು ನಾವು ನೋಡಬೇಕಾದ್ರೆ ರುದ್ರದೇವರ ಅಂತರ್ಯಾಮಿಯಾಗಿಯೇ ನೋಡಬೇಕು. ಹಂಗೆ ನೋಡ್ಲಿಕ್ಕಾಗಲ್ಲ. ಹಂಗೆ ನೋಡ್ಲಿಕ್ಕಾಗುವುದು ಬ್ರಹ್ಮದೇವರಿಗೆ ಮಾತ್ರ. ಅವರೊಬ್ಬರು ಮಾತ್ರ ಅದನ್ನು ಉಪಾಸನೆ ಮಾಡ್ತಾರೆ. ಬ್ರಹ್ಮದೇವರನ್ನ ಬಿಟ್ಟು ಅಂತರ್ಯಾಮಿಯಾದ ರೂಪಗಳು ಅಂತ ಕೆಲವಿವೆ. ಅವು ನೀವು ಯಾರಲ್ಲಿ ಭಗವಂತ ಅಂತರ್ಯಾಮಿಯಾಗಿದ್ದಾನ ಅವರೊಳಗೆ ಆ ರೂಪವನ್ನು ನೋಡಬೇಕು, ಬಲ್ಬಿನೊಳಗೆ ದೀಪವನ್ನು ನೋಡಿದಂತೆ. ಹಾಗೆಯೇ ಬ್ರಹ್ಮದೇವರೊಳಗಿರುವ ಬ್ರಹ್ಮ ಅನ್ನುವ ಭಗವಂತನ ರೂಪ ಅದು ಬ್ರಹ್ಮದೇವರ ಜೊತೆಗೇ ನೋಡಬೇಕು. ರುದ್ರದೇವರ ರೂಪ ರುದ್ರದೇವರ ಜೊತೆಗೆ ನೋಡಬೇಕು. ಅದು ದತ್ತಾತ್ರೇಯ ನಾಮಕನಾಥ ಭಗವಂತ. ಅದಕ್ಕೆ ಭಗವಂತ ದತ್ತನಾಗ ಅವತಾರ ಮಾಡಿದ. ದತ್ತ ಅಂದ್ರೆ ತಾನು ಕೊಟ್ಟ ಅಂತ. ವಿಜಯದಾಸರದ್ದು ದತ್ತಾತ್ರೇಯ ಸುಳಾದಿ ಇದೆ. ಅದರಲ್ಲಿ ದತ್ತಾತ್ರೇಯ ಸುಳಾದಿ ಅಂತಿದೆ. ಇವತ್ತು ಔಟ್ ಆಫ್ ಪ್ರಿಂಟ್ ಅದು. ಎಲ್ಲರೂ ಸಿಕ್ಕರೆ ಅದನ್ನು ಪಠನೆ ಮಾಡಿಕೊಳ್ಳ್ರಿ. ಇವತ್ತು ಶ್ರವಣ ದತ್ತ, ಮನನ ದತ್ತ, ನಿಧಿಧ್ಯಾಸನ ದತ್ತ, ದತ್ತ 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 ಎಂದು ಉಪಾಸನೆ ಮಾಡುವವರಿಗೆ ನಾರಾಯಣ ದತ್ತನಾಗಿ ಬಹನು ಅಂತಾರೆ. ದತ್ತ ಅಂದ್ರೆ ಕೊಡಲ್ಪಟ್ಟವನು ಅಂತ. ನೀನು ಈ 3 ನನಗೆ ಕೊಡು, ನಾನು ನನ್ನನ್ನೇ ಕೊಡ್ತೇನೆ ಅಂತಾನಂತೆ ಸ್ವಾಮಿ. ಶ್ರವಣ, ಮನನ, ನಿಧಿಧ್ಯಾಸನ 3 ನನಗೆ ಕೊಡು, ನನ್ನನ್ನೇ ನಾನು ನಿನಗೆ ಕೊಡ್ತೇನೆ ಅಂತ ದತ್ತ ಅಂತ. ಅತ್ರಿ ಮಹರ್ಷಿಗಳು 3 ಮೀರಿದವರು ಅಂತ ಅತ್ರಿ. ಕಾಮಕ್ರೋಧ ಲೋಭ. ಯಾರು ಕಾಮಕ್ರೋಧ ಲೋಭ 3 ಮೀರುತ್ತಾರೆ ಅವರು ಅತ್ರಿಗಳು. ಅಸೂಯೆಯನ್ನ ಬಿಟ್ಟವಳು ಅನಸೂಯಾದೇವಿ. ಹಾಗಾಗಿ ಹೊಟ್ಟೆ ಕಿಚ್ಚನ್ನ ಬಿಟ್ಟವರು. ಹಾಗೆ ಅವರಿಬ್ಬರು ಈ 3
ಮೀರಿ ಒಂದನ್ನ ದಾಟು, ನಾನು ದತ್ತನಾಗಿ ಬರ್ತೇನೆ ಅಂತ ಭಗವಂತ ದತ್ತನಾಗಿ ಬಂದ. ಅತ್ರಿ ಗೋತ್ರದಲ್ಲಿ ಬಂದ, ಆದ್ದರಿಂದ ಆತ್ರೇಯ ಅಂತ ಹೆಸರು. ಅದು ತಪ್ಪು, ತ್ರಯ ಅಂತ ಬಂತಲ್ಲ, ಅದಕ್ಕೆ 3 ತಲೆ ಅಂತ ಮಾಡಿಬಿಟ್ರು. 3 ತಲೆ ಅಲ್ಲ ಅದು. ಅತ್ರಿ ಗೋತ್ರದಲ್ಲಿ ಬಂದ, ಆದ್ದರಿಂದ ಆತ್ರೇಯ. ದತ್ತ ತನ್ನನ್ನೇ ತಾನು ಕೊಟ್ಟುಕೊಂಡಾದ್ರಿಂದ ಅವರಿಗೆ ದತ್ತ ಅಂತ ಹೆಸರಾಯಿತು. ಈ ದತ್ತನಿಗೊಬ್ಬಳು ಹೆಂಡತಿ ಇದ್ದಾಳೆ, ಸಂಪತ್ ಲಕ್ಷ್ಮಿ ಅಂತ ಹೆಸರು. ಇವರು ಏನಾಯಿತು, ದತ್ತಾತ್ರೇಯರಿಂದ ಉಪಾಸನೆ ಮಾಡಿದ ಅಂದ್ರೆ ಉಪದೇಶ ಪಡೆದವರು 3 ಜನ: ಪ್ರಹ್ಲಾದರಾಜರು, ಕಾರ್ತಿವೀರ್ಯಾರ್ಜುನ, ಅಲರ್ಕ ಮಹಾರಾಜ. ಮಾರ್ಕಂಡೇಯ ಪುರಾಣದ ಕಥೆ. ದತ್ತಾತ್ರೇಯ ಭಗವಂತ ಯೋಗ ಮಾರ್ಗವನ್ನು ಉಪದೇಶ ಮಾಡ್ತಾನಂತೆ, ಯೋಗ ತತ್ವವನ್ನ ಅಂತ ಹಬ್ಬಿಬಿಡ್ತು. ಬದರಿ ಕ್ಷೇತ್ರದ ಹತ್ರ ಇದ್ದ ಭಗವಂತ. ಇಡೀ ಬ್ರಹ್ಮಾಂಡ ಹೋಗಿಬಿಡ್ತು ದತ್ತಾತ್ರೇಯರ ಹತ್ರಕ್ಕೆ, ನಮ್ಗೆ ಉಪದೇಶ ಮಾಡಿ ಅಂತ. ಭಗವಂತ ನೋಡಿದ, ಎಲ್ರಿಗೂ ಉಪದೇಶ ಆಗಲ್ಲ. ಅದಕ್ಕೆ ಅವನೇನ್ ಮಾಡಿದ, 1 ನಿಮಿಷ ಎಲ್ಲ ಇಲ್ಲೇ ಕೂತಿರಿ, ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬರ್ತೇನೆ, ಬಂದ್ಮೇಲೆ ಉಪದೇಶ ಮಾಡ್ತೇನೆ ಅಂತ ಭಗವಂತ ಗಂಗಾ ನದಿಯಲ್ಲಿ ಮುಳುಗಿದ. ಏಳಲೇ ಇಲ್ಲ. ಸಾವಿರಾರು ವರ್ಷಗಳಾಯಿತು, ಭಗವಂತ ಹೇಳಲಿಲ್ಲ. ಅವು ಒಬ್ಬೊಬ್ಬರೇ ಎಲ್ಲ ಅವರವ್ರ ಜಾಗಕ್ಕೆ ಹೊರಟು ಬಿಟ್ರು. ಭಗವಂತ ಅವತಾರ ಸಮಾಪ್ತಿ ಮಾಡಿದ ಅಂತ ಕೆಲವರು ಅನ್ಕೊಂಡ್ರು, ಭಗವಂತ ಕೊಚ್ಕೊಂಡು ಹೋಗಿಬಿಟ್ಟ ಅಂತ ಕೆಲವರು ಅನ್ಕೊಂಡ್ರು, ಅವ್ರವ್ರ ಕತೆ ಅನ್ಕೊಂಡ್ರು. ಎಲ್ಲ ಹೋಗಿ ಉಳಿದವರು 3 ಜನ: ಒಬ್ಬರು ಪ್ರಹ್ಲಾದರಾಜರು, ಒಬ್ಬ ಅಲರ್ಕ ಮಹಾರಾಜ, ಒಬ್ಬ ಕಾರ್ತಿವೀರ್ಯಾರ್ಜುನ. ಆ 3 ಜನಕ್ಕೆ ಭಗವಂತ ಉಪದೇಶ ಮಾಡಲಿಕ್ಕೆ ತಾನು ಮೇಲೆದ್ದು ಬರುವಾಗ ಎಡತೊಡೆಯ ಮೇಲೆ ಒಂದು ಲಕ್ಷ್ಮಿಯನ್ನು ಕೂಡಿಸಿಕೊಂಡು ಬಂದ. ಅದಕ್ಕೆ ಸಂಪತ್ ಲಕ್ಷ್ಮಿ ಅಂತ ಕರೀತಾರೆ. ಅದೇ ಲಕ್ಷ್ಮಿಯನ್ನೇ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡೋದು. ಅದು ಯಾರು ಅಂತ ಗೊತ್ತಿಲ್ಲ, ಮಾಡ್ತಾರೆ ಪೂಜೆಯನ್ನ. ಈ ಕಥೆಯನ್ನ ಜ್ಞಾಪಿಸ್ಕೊಂಡು ಮಾಡಬೇಕು. ದತ್ತಾತ್ರೇಯ ನಾಮಕನಾದ ಭಗವಂತನ ಹೆಂಡತಿಯವಳು ಸಂಪತ್ ಲಕ್ಷ್ಮಿ. ದತ್ತನನ್ನ ಸರಿಯಾಗಿ ಉಪಾಸನೆ ಮಾಡ್ರಿ, ಸಂಪತ್ ಕೊಡ್ತಾಳೆ. ದತ್ತನನ್ನ ಸರಿಯಾಗಿ ಉಪಾಸನೆ ಮಾಡಲಿಲ್ಲ, ಸಂಪತ್ತನ್ನು ತಗೊಂಡು ಹೋಗ್ತಾಳೆ. ಅದಕ್ಕೆ ಅಲ್ಲಿ ಆಗ ಬಂದಾಗ ಅವನು ಉಪದೇಶ ಮಾಡಿದ್ದು. ಅಲ್ಲಿಗೆ ಕಾರ್ತಿವೀರ್ಯಾರ್ಜುನ ಯೋಗ ಮಾರ್ಗವನ್ನ ಚೆನ್ನಾಗಿ ಅವನು ಉಪದೇಶವನ್ನು ಹೊಂದಿ ಉಪಕೃತನಾದ. ಇವತ್ತು ಯಾಕೆ ಎಲ್ಲ ವೃಂದಾವನಗಳಿರುವಂತ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಭಾವ ಯಾಕಷ್ಟು ನಡೀತಿದೆ ಅಂದ್ರೆ, ಅವರು ದತ್ತಾತ್ರೇಯದ ಶಿಷ್ಯರು ಮೂಲ ರೂಪದಲ್ಲಿ. ಪ್ರಹ್ಲಾದರಾಜರ ಅನುಗ್ರಹ ಅಲ್ವಾ ನಮ್ಮ ಮೇಲಾಗಬೇಕು. ಅವರು ಯೋಗ ಮಾರ್ಗದಲ್ಲಿ ಹೆಂಗೆ ಯೋಗ ಅಂತ ಕೇಳಿದ್ರೆ, ಅವ್ರು ನೋಡ್ರಿ, ಯಾರಾದ್ರೂ ಅಧರ್ಮ ಮಾಡಬೇಕು ಅಂತ ಅನ್ಕೊಂಡ್ರೆ ಕಣ್ಣು ಮುಚ್ಚಿದ್ರೆ ಅವರ ಮನಸ್ಸಿನಲ್ಲಿ ಪ್ರವೇಶ ಮಾಡಿಬಿಡ್ತಿದ್ದಂತೆ. ಯಾರು? ನಮ್ಮ ಕಾರ್ತಿವೀರ್ಯಾರ್ಜುನ 500 ಕೈ ಬಿಲ್ಲು, 500 ಕೈಯಲ್ಲಿ ಬಾಣ ಹಿಡ್ಕೊಂಡು ಪ್ರವೇಶ ಮಾಡಿಬಿಡ್ತಿದ್ದ. ಇಲ್ಲಪ್ಪ ನಾನು ಮಾಡಲ್ಲ, ನಾನು ತಪ್ಪು ಮಾಡಲ್ಲ ಅಂತ ಅವ್ರು ಬೇಡದ ಮೇಲೆ ಅದು ಹೋಗ್ತಿತ್ತಂತೆ. ಅದಕ್ಕೆ ನಮ್ಮ ಕಾರ್ತಿವೀರ್ಯಾರ್ಜುನ ಬಗ್ಗೆ ಒಂದು ಪ್ರಸಿದ್ಧ ಶ್ಲೋಕ ಇದೆ: ಕಾರ್ತಿವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಬೇಕಾದ್ರೆ ಇದನ್ನ ಪರೀಕ್ಷೆ ಮಾಡಿ ನೋಡ್ರಿ. ನೀವು ಯಾವುದೋ ಕೀನೋ ಏನು ಕಳ್ಕೊಳ್ಳೋದು, ಕೀನೋ ರಿಮೋಟೋ ಎಲ್ಲೋ ಇಟ್ಟಿರ್ತೀರಿ, ಇಟ್ಕೊಳ್ರಿ, ಸಿಗ್ತಾ ಇಲ್ಲ. ಕಾರ್ತಿವೀರ್ಯಾರ್ಜುನ ಅಂದ್ರೆ ಸಿಕ್ಬಿಡ್ತದೆ. ಯಾಕಂದ್ರೆ 100,000 ಕೈ ಇದೆ, ಯಾವುದೋ ಕೈಯಲ್ಲಿ ಹುಡ್ಕೊಡ್ತಾನೆ ಅಂತ ಮಹಾನುಭಾವ. ಆದ್ರೆ ಅವನಿಗೊಬ್ಬ ಅಯೋಗ್ಯನಾದಂತಹ ಮಂತ್ರಿ ಇದ್ದ. ಬ್ರಹ್ಮಾಂಡ ಪುರಾಣದ ಕತೆ. ಆ ಅಯೋಗ್ಯನಾದ ಮಂತ್ರಿಯ ಒಂದು ಉಪದೇಶದಿಂದ ಅವನ ಧರ್ಮಕ್ಕಿಳಿದ. ದತ್ತಾತ್ರೇಯ ನಾಮಕನಾದ ಭಗವಂತನಿಂದ ಅನುಗ್ರಹಿತನಾಗಿದ್ದ. ಪರಶುರಾಮ ದೇವರಿಂದ ಅವನು ಹತನಾಗಿಬಿಟ್ಟ. ಒಂದು ರೂಪದಿಂದ ಭಗವಂತ ಅನುಗ್ರಹ ಮಾಡಿದ, ಇನ್ನೊಂದು ರೂಪದಿಂದ ಅವನ ಜೀವ ತೆಗೆದುಬಿಟ್ಟ. ಇದು ದತ್ತಾತ್ರೇಯ ನಾಮಕನಾದ ಭಗವಂತನ ಅಪೂರ್ವವಾಗಿರ್ತಕ್ಕಂಥದ್ದು. ಮಾರ್ಕಂಡೇಯ ಪುರಾಣ ವಿಶೇಷವಾಗಿ ದತ್ತಾತ್ರೇಯರ ಅವರ ಉಪದೇಶಗಳು, ದತ್ತಾತ್ರೇಯ ಅಲರ್ಕ ಮಹಾರಾಜನಿಗೆ ಮಾಡಿದ ಉಪದೇಶ ಅವೆಲ್ಲವನ್ನು ಹೇಳುತ್ತದೆ. ಯಾವಾಗಾದರೂ ಅವ್ರು ಹೇಳಿದಂಗೆ ಭಗವಂತ ಅನುಕೂಲ ಮಾಡಿಕೊಟ್ರೆ ಪುರಾಣಗಳನ್ನು ಹೇಳುವಾಗ ಬೇಕಾದ್ರೆ ಇದೆಲ್ಲವನ್ನ ನಾನು ವಿಸ್ತಾರ ಮಾಡುತ್ತೇನೆ. 5ನೇ ಅವತಾರ ಸನತ್ ಕುಮಾರನ ಅವತಾರ. ಇದು ಆ ಸನತ್ ಕುಮಾರ ಅಲ್ಲ, ಬ್ರಹ್ಮದೇವರಿಂದ ಉತ್ಪನ್ನನಾದ ಸನತ್ ಕುಮಾರ ಅಲ್ಲ. ಕುಮಾರೋ ನಾಮ ಭಗವಾನ್ ಸ್ವಯಂ ಸ್ವಸ್ಮಾತ್ ಅಜಾಯತ ನಿದೇಶ ಬ್ರಹ್ಮಣೇ ಬ್ರಹ್ಮಚಾರಿಯೇ ಸ್ಥಿತೋ ವಿಭು ಅಂತ ಆಚಾರ್ಯ ಇರೋದಕ್ಕೆ ನಿರ್ಣಯ ಕೊಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಯಸ್ಮಾತ್ ಕುಮಾರಶ್ಚ ಬ್ರಹ್ಮಚರ್ಯಂ ಅಪಾಲಯತ್ ಯಸ್ತಾನು ಸ್ಥಾಣತ್ವಂ ಪ್ರಾದಾತ್ ಭಗವಾನ್ ನವ್ಯಯೋ ಹರಿಹಿ. ಕುಮಾರನಾಗಿ ಸನತ್ ಕುಮಾರನಾಗಿ ಅವತಾರ ಮಾಡಿದಂತೆ ಭಗವಂತ ಅವತಾರ ಮಾಡಿ ಅಂದ್ರೆ ಬ್ರಹ್ಮಚರ್ಯವನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟ. ಈ ಸನತ್ ಕುಮಾರ ಅನ್ನುವ ಭಗವಂತನ ಸನ್ನಿಧಾನ ಸನತ್ ಕುಮಾರರಲ್ಲಿದೆ, ಆದ್ದರಿಂದ ಅವರಿಗೆ ಅದೇ ಹೆಸರು. ಆಮೇಲೆ ರುದ್ರದೇವರು ಈ ಸನತ್ ಕುಮಾರ ರೂಪವನ್ನ ಅವರು ಉಪಾಸನೆ ಮಾಡಿಯೇ ಅವರು ರುದ್ರ ಪದವಿಗೆ ಬಂದರು ಅಂತ ಇಲ್ಲಿ ಹೇಳ್ತಾರೆ. ಸ್ಥಾಣತ್ವಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಹೆಂಗಿದೆ ಆಚಾರ್ಯ ಆ ರೂಪ? ನಮಗೆ ಸುಮ್ಮನೆ ಚಿಂತನೆ ಹೇಳಿದ್ದು. ಆ ರೂಪ ಹೆಂಗಿದೆ ಏನು ಅವೆಲ್ಲ ನಮ್ಮ ಯೋಗ್ಯತೆ ಅಲ್ಲ, ಅದು ಬ್ರಹ್ಮದೇವರ ಯೋಗ್ಯತೆ. ಭಗವಂತನ ಸನತ್ ಕುಮಾರ್ ಅನ್ನುವ ರೂಪ ಇದೆ ಅಂತ ತಿಳಿಯಿರಿ. ಅದು 5ನೇದು. 6ನೇದು ನರನಾರಾಯಣ ಅವತಾರ. ಅಲ್ಲಿ ಧರ್ಮರಾಜನಿಗೆ ಯಮಧರ್ಮರಾಜನಿಗೆ ಮೂರ್ತಿ ದೇವಿ ಎನ್ನುವಂತ ಒಬ್ಬ ದಕ್ಷ ಪ್ರಜಾಪತಿಯ ಮಗಳು, ಅವರಿಗೆ 4 ಮಕ್ಕಳಾದರು. ಹರಿಕೃಷ್ಣ ನರನಾರಾಯಣ. ಅದರಲ್ಲಿ ಹರಿಕೃಷ್ಣ ನಾರಾಯಣ ಸಾಕ್ಷಾತ್ ಭಗವಂತನ ಅವತಾರ. ನರ ಅದು ಶೇಷದೇವರ ಅವತಾರ. ಇವತ್ತೇನು ಬದರಿನಲ್ಲಿ ನಾರಾಯಣನ ನೋಡ್ತೀರಿ, ಅದು ಯಮದೇವರ ಮಗನಾಗಿ ಅವತಾರ ಮಾಡಿದಂತ ನಾರಾಯಣ ರೂಪ. ಅದು ಮೂಲ ರೂಪ ಅಲ್ಲ. ಬದರಿ
ಒಳಗಿನಲ್ಲಿರುವಂತ ನಾರಾಯಣನ ರೂಪ ಅದು ಯಮದೇವರಿಗೂ ಮೂರ್ತಿ ದೇವಿಗೂ ಅವರ ಯೋಗ್ಯತಾನುಸಾರವಾಗಿ ಅವರು ಮಾಡಿದಂತ ತಪಸ್ಸಿಗೆ ಅವತಾರ ಮಾಡಿ ಬಂದಂತಹ ರೂಪ ಅದು ಬದರಿನಾರಾಯಣನ ರೂಪ. ಇದೊಂದು ಅಪೂರ್ವವಾಗಿರ್ತಕ್ಕಂಥದ್ದು. ಅಲ್ಲಿ ತಪಸ್ಸು ಮಾಡಿ ತಪಸ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಂತ ರೂಪ ಅದು. ರುದ್ರದೇವರು ಕೂಡ ಭಗವಂತನ ತಪಸ್ಸಿಗೆ ಶರಣಾಗಿ ಬಿಟ್ರು ಅಂತ ಹೇಳ್ತಾರೆ. ಒಟ್ಟಾರಾಯಿತು. ಏಳನೇದು ವಾಸುದೇವನ ರೂಪ. ಅದು ಧ್ರುವರಾಜನಿಗೆ ಒಲಿದು ಬಂದ ರೂಪ. ಪಿತ್ರಾ ಭ್ರಾತರ ಮುಕ್ತಮಾಸನಗತಂ ಭಕ್ತೋಶ್ಚಮಾಚ್ಚ ಧ್ರುವ. ನನ್ನ ತಂದೆ ತೊಡೆ ಮೇಲೆ ಕೂಡಬೇಕು ಅಂತ ಆಸೆಪಟ್ಟ ಧ್ರುವರಾಜ. ತಳ್ಳಿಬಿಟ್ಲು ತಾಯಿ. ಬಂದವಳು ಸುರುಚಿ. ಸುರುಚಿ ಮೊದಲನೇವಳು, ಆಮೇಲೆ ಸುನೀತಿ ಎರಡನೇ. ದೊಡ್ಡವಳು ಸುನೀತಿ, ಎರಡನೇವಳು ಸುರುಚಿ. ಅವನ ಹೆಸರು ಚೆನ್ನಾಗಿದೆ, ಉತ್ತಾನಪಾದ. ಉತ್ತಾನಪಾದ ಅಂದ್ರೆ ಗೊತ್ತಾ? ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದವ ಅಂತ. ಆ ಹೆಂಡತಿನ ಮದುವೆ ಮಾಡಿಕೊಂಡಾಗಲೇ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿಬಿಟ್ಟಿದ್ದಾವ. ಅದಕ್ಕೆ ತುಂಬಾ ಒಳ್ಳೆ ದೊರೆ, ಅತ್ಯುತ್ತಮನಾಗಿರ್ತಕ್ಕಂಥ ಮಗ. ಮಗನನ್ನ ಹತ್ರ ಸೇರಿಸ್ಲಿಕ್ಕೆ ಹೆದರ್ತಾ ಇದ್ದಾವ. ಅವಳು ಬಂದು ಬೈದು ಬಿಟ್ಲು, ನಿಮ್ಮ ಅಪ್ಪನ ತೊಡೆ ಮೇಲೆ ಕೂಡಬೇಕಾದ್ರೆ ಆರಾಧೆಯ ಅಧೋಕ್ಷಜ ಪಾದ ಪದ್ಮಂ. ದೇವರನ್ನ ಧ್ಯಾನ ಮಾಡಿ ಈ ಶರೀರವನ್ನ ಬಿಟ್ಟು ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದು ನಿಮ್ಮ ಅಪ್ಪನ ತೊಡೆಯಲ್ಲಿ ನೀನು ಕೂಡಬಹುದೇ ಹೊರತು ನೀನು ಸುನೀತಿಯ ಮಗನಾಗಿ ಕೂಡ್ಲಿಕ್ಕೆ ಆಗುವುದಿಲ್ಲ ಅಂತ. ಅವನಿಗೆ ಕ್ಷಾತ್ರ ಒಳಗಡೆಯಿಂದ ಹಾವು ಹೊಡೆದಂತಾಯಿತು. ವಾಪಸ್ ಬಂದು ತಾಯಿಯನ್ನು ಕೇಳ್ತಾಳೆ. ಎಂಥ ತಾಯಿ ಅವಳು! ಪ್ರಪಂಚದಲ್ಲಿದ್ರೆ ಅಂತ ತಾಯಿ ಇರ್ಬೇಕು. ಹೌದಾ ಮಗನ? ಹಂಗಂದ್ಲ. ಅವ್ರ ಮನೆ ಹಾಳಾಗಿ ಹೋಗ್ಲಿ, ಅವ್ರ ಮನೆ ಎಕ್ಕುಟ್ಟೋಗ್ಲಿ, ನೆಗೆದಿಟ್ಟೋಗ್ಲಿ ಅಂತ ಅವಳು 4 ಸತಿ ಬೈದು ಬಿಟ್ಟಿದ್ದಿದ್ರೆ ನಮಗೆ ಧ್ರುವರಾಜರು ಸಿಗ್ತಿರ್ಲಿಲ್ಲ, ಶ್ರೀಪಾದರಾಜರು ಸಿಗ್ತಿರ್ಲಿಲ್ಲ. ಅವಳು ಏನ್ ಹೇಳಿದ್ಲು? ಸತ್ಯಂ ಸುರುಚ್ಯ. ಅವಳು ಹೇಳಿದ ಮಾತು ಸತ್ಯ. ಅವಳು ಏನೇನು ಬೈದ್ಲ ಎಲ್ಲ ಸತ್ಯ. ಏನೋ ನಮ್ಮನ್ನು ಗತಿಗೆಟ್ಟವಳು, ನಾವು ಗತಿಗೆಟ್ಟವ್ರೆ. ನೀನ್ ಯಾವ ಭೋಗವನ್ನು ಪಡೆದಿಲ್ಲ ಅಲ್ಲ. ಹೌದು ಮಗು, ಹುಟ್ಟಿದಾರಭ್ಯ ಎದೆಯ ಹಾಲನ್ನ ಬಿಟ್ಟು ನಾನು ನಿನಗೇನು ಕೊಡಿಸಲಿಲ್ಲ. ಅವಳು ಹೇಳಿದ್ದೆಲ್ಲ ನಿಜವೇ. ಅವಳು ಇನ್ನೊಂದು ಮಾತು ಹೇಳಿದ್ಲು, ಯಾಕೆ ಅದನ್ನು ಗಮನಿಸಲಿಲ್ಲ? ಆರಾಧೆಯ ಅಧೋಕ್ಷಜ ಪಾದ ಪದ್ಮಂ. ಭಗವಂತನನ್ನು ಸ್ಮರಣೆ ಮಾಡು ಅಂತ ಹೇಳಿದ್ಲಲ್ಲ. ಅವಳು ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು ಅಂತ ಸ್ಮರಣೆ ಮಾಡಬೇಡ, ಭಗವಂತನನ್ನ ಸ್ಮರಣೆ ಮಾಡು. ಬ್ರಹ್ಮದೇವರಿಗೆ ಬ್ರಹ್ಮದೇವರ ಪದವಿಯನ್ನೇ ಕೊಟ್ಟವನು ಸ್ವಾಮಿ. ನಿನಗೆ ನಿನ್ನ ತಂದೆ ತೊಡೆ ಮೇಲೆ ಕೊಡ್ಲಿಕ್ಕೆ ಬಿಡಲ್ವಾ? ಹೋಗು ಅಂತ ಧೈರ್ಯವಾಗಿ ಕಳಿಸ್ಕೊಟ್ಟು ಬಿಟ್ಲು. ಎಂಥ ತಾಯಿ, ಎಂಥ ತಾಯಿ ಅವಳು! ಮಗನನ್ನು ಕಳಿಸಿಕೊಡ್ತಾಳೆ, ಹೋಗುವ ಅಂತ. ಹೋದಾಗ ಭಗವಂತ ನೋಡಿದ, ತಾಯಿ ಮಾತನ್ನು ಕೇಳಿ ತಪಸ್ಸಿಗೆ ಹೊರಟಿದ್ದಾನೆ, ಗುರುಪದೇಶ ಆಗಿಲ್ಲ. ನಾರದನನ್ನು ಕಳಿಸಿಕೊಟ್ಟ ಭಗವಂತ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ನೀ ಪ್ರಾರಂಭ ಮಾಡಯ್ಯ, ನಾನು ಮಾಡಿಸ್ತೇನೆ ಅಂತಾನೆ ಸ್ವಾಮಿ. ನಾರದರು ಬಂದು ಮೊದಲು ಅವನಿಗೆ ಹೆದರಿಸಿ, ಅವನಿಗೆ ಆಸೆ ತೋರಿಸಿ, ಯಾವುದಕ್ಕೂ ಅವನು ಒಪ್ಪದೇ ಇದ್ದಾಗ ಅವನ ಕಿವಿಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಂತ್ರೋಪದೇಶ ಮಾಡಿ, ಎಲ್ಲಿ ಕೃಷ್ಣ ಅವತಾರ ಮಾಡ್ತಾನೆ ಮುಂದೆ ಮಧುರೆಯಲ್ಲಿ, ಆ ಮಧುರೆಯಲ್ಲಿ ನಿಂತು ತಪಸ್ಸು ಮಾಡು ಅಂತ ಹೇಳಿ ಕಳಿಸಿಕೊಟ್ಟು ಅಲ್ಲವ ತಪಸ್ಸು ಮಾಡಿದಾಗ ಅವನಿಗೆ ಒಲಿದು ಬಂದ ರೂಪ ವಾಸುದೇವ ರೂಪ. ಭಗವಂತ ಅವನಿಗೋಸ್ಕರವಾಗಿ ರೂಪದಲ್ಲಿ ತೆಗೆದುಕೊಂಡು ಬಂದ. ಅವನಿಗೆ ಎಷ್ಟು ಸಂತೋಷ ಆಗಿಬಿಡುತ್ತು ಧ್ರುವರಾಜನಿಗೆ ಅಂತ ಕೇಳಿದ್ರೆ. ಅದಕ್ಕೆ ಒಬ್ಬ ಹೆಣ್ಣು ಮಗಳು ನನ್ನಂತಹ ಒಬ್ಬ ರಾಜನನ್ನು ಉದ್ಧಾರ ಮಾಡುವುದಾದರೆ, ಎಲ್ಲ ಹೆಣ್ಣು ಮಕ್ಕಳು ಸುಸಂಸ್ಕೃತರಾದರೆ ಎಷ್ಟು ಜನ ಮಕ್ಕಳನ್ನು ಉದ್ಧಾರ ಮಾಡಬಹುದು ಅನ್ನುವಂಥ ಚಿಂತನೆಯಿಂದಲೇ ಅವರು ಶ್ರೀಪಾದರಾಜರಾಗಿದ್ದಾಗ ಅವರು ಹರಿದಾಸ ಸಾಹಿತ್ಯವನ್ನು ವಿರಾಟ್ ರೂಪದಲ್ಲಿ ಬೆಳೆಸಿಬಿಟ್ರು. ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಿಂತವರು ಶ್ರೀಪಾದರಾಜರು. ಅದಕ್ಕೆ ಯಾವ ಕನ್ನಡದ ಮಾತನ್ನು ಕೇಳಿದರೆ ಸ್ನಾನ ಮಾಡಬೇಕು ಅನ್ನುವ ಪರಿಸ್ಥಿತಿ ಇತ್ತು ಆ ಕಾಲದಲ್ಲಿ. ದೇವರ ಪೂಜೆಯಲ್ಲಿ ದೇವರ ನಾಮ ಹೇಳದೆ ದೇವರ ಪೂಜೆ ಮುಗಿಸೋ ಹಾಗಿಲ್ಲ ಅಂತ ಸಂಗೀತ ಪರ್ಯಾ ಸಂಗೀತ ಸೇವಾ ಮವಧಾರಿ ಅಂತ ಹರಿದಾಸರ ಪದವನ್ನೇ ಆಡಬೇಕು ಅಂತ ಅದಕ್ಕೊಂದು ನೇಮ ಮಾಡಿ ರಂಗವಿಠಲ ಅನ್ನುವಂತಹ ಭಗವಂತನನ್ನ ಹರಿದಾಸ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ತಾವಲ್ಲಿ ಪೂಜಕರಾಗಿ ಕೂತು ತಮ್ಮ ವಿದ್ಯಾಶಿಷ್ಯರಾದಂತಹ ವ್ಯಾಸರಾಜರನ್ನ ಸಾರಥಿಯನ್ನಾಗಿ ಮಾಡಿ ಅದಕ್ಕೆ 2 ಎತ್ತುಗಳನ್ನು ಕಟ್ಟಿದ್ರು, ಕುದುರೆಗಳನ್ನ. ಕನಕದಾಸರು ಮತ್ತೆ ಪುರಂದರದಾಸರು ಅನ್ನುವ 2 ಎತ್ತುಗಳನ್ನು ಅದಕ್ಕೆ ಕಟ್ಟಿ ವಾದಿರಾಜ ಗುರು ಸಾರ್ವಭೌಮರ ನೇತೃತ್ವದಲ್ಲಿ ಅವತ್ತಿನಿಂದ ಹೊರಟು ಇವತ್ತಿನವರೆಗೂ ಹರಿದಾಸ ಸಾಹಿತ್ಯದ ರಥ ಅದು ಅನೂಚಾನವಾಗಿ ನಡೆದು ಬಂದಿದೆ. ಶ್ರೀಪಾದರಾಜರು ಅದಕ್ಕೆ ಧ್ರುವರಾಜರ ಆ ವಾಸುದೇವ ನಾಮಕನಾದ ಭಗವಂತನ ಅನುಗ್ರಹ ಅದಕ್ಕೆ ಸಾಧಕವಾಯಿತು ಅನ್ನುವುದನ್ನು ನೋಡೋದು. 8ನೇ ಅವತಾರ ಪೃಥುನಾಮಕನಾದ ಭಗವಂತನಲ್ಲಿ, ಭಗವಂತ ಪೃಥುರಾಜನಲ್ಲಿ ಆವಿಷ್ಟವಾದ ಪೃಥುನಾಮಕನಾದ ಭಗವಂತನ ಅವತಾರ. ಆ ಪೃಥು ವೇನನ ಮಗ. ವೇನನ ಮಗನ ಅಂದ್ರೆ ಅವನ ಬಾಹುಗಳನ್ನ ಮಥನ ಮಾಡಿದಾಗ ಹುಟ್ಟಿದವ ಪೃಥು ಅಂತ. ಅವ ಭೂದೇವಿಯನ್ನ ಶಾಸನ ಮಾಡಿ ಭೂದೇವಿಯ ಕೆಚ್ಚಲಿನಲ್ಲಿ ಎಲ್ಲವನ್ನ ಕರೆದುಕೊಂಡು ಇಡೀ ಜಗತ್ತಿಗೆ ಪೃಥ್ವಿ ಅಂತ ಹೆಸರು ಕೊಟ್ಟ. ಅವನಿಂದಲೇ ಜಗತ್ತಿಗೆ ಪೃಥ್ವಿ ಅಂತ ಹೆಸರು ಬಂದದ್ದು. ಅಂತ ಮಹಾನುಭಾವ. ಅವನಿಗೆ ಆ ಮಟ್ಟದಲ್ಲಿ ಕೀರ್ತಿ ಬರಲಿಕ್ಕೆ ಅವನೊಳಗೆ ಪೃಥು ಅನ್ನುವ ಹೆಸರಿನಿಂದಲೇ ಭಗವಂತ ಇದ್ದ. ಅದೊಂದು ಆವೇಶ ಅವತಾರ. ಆಮೇಲೆ ವೃಷಭನಾಮಕನಾದ ಭಗವಂತನ ಅವತಾರ. ಅಲ್ಲಿ ನಾಭಿರಾಜ ಮತ್ತು ಸುದೇವಿಯಲ್ಲಿ ಅವರಿಬ್ಬರ ದಾಂಪತ್ಯದ ಪರವಾಗಿ ಭಗವಂತ ವೃಷಭನಾಗಿ ಅವತಾರ ಮಾಡಿದ. ಅವನು ಭಗವಂತನನ್ನ ಕುರಿತು ಯಜ್ಞ ಮಾಡಿದ. ಭಗವಂತ ಯಜ್ಞದಲ್ಲಿ ಪ್ರಕಟನಾದ. ಏನು ಬೇಕೋ ನಿನಗೆ ಅಂದ. ನಿನ್ನಂಥ ಮಗ ಬೇಕು ಅಂತ ಕೇಳಿದ. ದೇವರು ಹೇಳಿದ, ನನ್ನಂಥ ಮಗ ಪ್ರಪಂಚ
ಪ್ರಪಂಚದಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ನಾನೇ ಮಗನಾಗಿ ಬರ್ತೇನೆ ಎಂದ ಋಷಭ ನಾಮಕನಾಗಿ ಭಗವಂತ ತಾನು ಬಂದ. ಅವನು ಜಗತ್ತಿಗೆ ಕೊಟ್ಟ ಗೀತೆಯೇ ಋಷಭ ಗೀತೆ. ಅತ್ಯಂತ ಚಿಕ್ಕ ಗೀತೆ, 54 ಶ್ಲೋಕಗಳಿವೆ. ಅತ್ಯಂತ ಅದ್ಭುತವಾದ ಗೀತೆ. ಮಹತ್ಸೇವಾ ದ್ವಾರಮಾಹುರು ವಿಮುಕ್ತೇ, ಅದೇ ಪ್ರಾರಂಭವಾಗೋದು. ಮೋಕ್ಷಕ್ಕೆ ಯಾವುದು ಹೆದ್ದಾರಿ ಅಂತ ಕೇಳಿದರೆ ಮಹತ್ಸೇವಾ, ದೊಡ್ಡವರ ಸೇವೆ ಮಾಡಿ ಅಂತ ಸ್ವಾಮಿ ಹೇಳ್ತಾನೆ. ಅದು 10ನೇ ಅವತಾರ, ಹೈಗ್ರೀವ ಅವತಾರ. ಯಾವಾಗ ಬ್ರಹ್ಮದೇವರು ತಾವು ಯಾರು, ತಾವು ಎಲ್ಲಿಂದ ಅವತಾರ ಮಾಡಿದ್ದೇವೆ, ಏನಕ್ಕೆ ಅವತಾರ ಮಾಡಿದ್ದೇವೆ ಅಂತ ಗೊತ್ತಿಲ್ಲ ಅಂತ ನಾಟಕ ಆಡಿಬಿಟ್ರು. ಅಜ್ಞಾನದ ಉತ್ಪತ್ತಿಗೆ ಏನು ಬೇಕೋ ಆ ರೀತಿಯಲ್ಲಿ ನಾಟಕವಾಡಿದ್ರು. ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರವಾಗಿ ಭಗವಂತ ಅವರಿಗೆ ಹೈಗ್ರೀವನಾಗಿ ತಾನು ತೋರಿದ. ಹೈಗ್ರೀವ ರೂಪದಿಂದ ಭಗವಂತ ಸಮಸ್ತವಾಗಿರ್ತಕ್ಕಂಥ ಶಸ್ತ್ರಗಳನ್ನ ಎಲ್ಲ ವಿದ್ಯೆಗಳನ್ನ ಅವರಿಗೆ ಉಪದೇಶ ಮಾಡಿಬಿಟ್ಟ. ಬ್ರಹ್ಮದೇವರಿಗೆ ಭಗವಂತ ತಾನು ಸಮಸ್ತವಾಗಿರ್ತಕ್ಕಂಥ ಶಾಸ್ತ್ರಗಳನ್ನು ಕೊಡಲಿಕ್ಕೆ ಅಂತ ಬಂದದ್ದು ಹೈಗ್ರೀವ ರೂಪದಲ್ಲಿ. ಹೈಗ್ರೀವೇತಿ ಯೋವದೇ ತಸ್ಯ ನಿಸ್ಸರತೆ ವಾಣಿ ಜುಘ್ನ ಕನ್ಯಾ ಪ್ರವಾಹವತ್ತು ಅಂತ ವಾದಿರಾಜರಂತಾರೆ. ಯಾರಿಗಾದ್ರೂ ಮಕ್ಕಳಿಗೆ ಬಿಕ್ಕಲು ಬರ್ತಾ ಇದೆ, ಮಾತಾಡುವಾಗ ಅವ್ರು ನಿಲ್ಲಿಸ್ಬಿಡ್ತಾರೆ, ಅವರಿಗೆ ಒಂದೇ ಸಮನೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಹಿಂಗೆ ಕೂತಾಗ ಅವರಿಗೆ ಎಲ್ಲ ಮರೆತೋಗುತ್ತೆ. ಬರೆಯುವಾಗಲೂ ಅಷ್ಟೇ, ಮಾತಾಡುವಾಗಲೂ ಅಷ್ಟೇ, ಅವರೇನೇನು ತಯಾರಿ ಮಾಡ್ಕೊಂಡು ಹೋಗಿರ್ತಾರೆ ಎಲ್ಲ ಮರೆತು ಬಿಡ್ತಾರೆ ಅಂತ ಇದ್ದರೆ ಹೈಗ್ರೀವ ನಾಮಕನಾದ ಭಗವಂತನ ಸೇವೆ ಮಾಡಿಸ್ರಿ. ಹೈಗ್ರೀವ ಅಂತ ಭಗವಂತನ ಧ್ಯಾನ ಮಾಡಿದರೆ ಎಸ್ಸ ನಿಸ್ಸರತೆ ವಾಣಿ ಜುಘ್ನ ಕನ್ಯಾ ಪ್ರವಾಹದ, ಗಂಗಾ ಪ್ರವಾಹದಂತೆ ಅಡೆತಡೆ ಇಲ್ಲದೆ ಅವರ ಬಾಯಲ್ಲಿ ಮಾತುಗಳು ಬರ್ತವೆ ಅಂತಾರೆ. ವಾದಿರಾಜರು ಗೊತ್ತು, ಮನೆಯವರ ಏನು ಹೇಳಿದ್ರು ಇವರು ಸೇವೆ ಮಾಡಲ್ಲ ಅಂತ ಗೊತ್ತು. ಅದಕ್ಕೆ ಅವ್ರು ಹೈಗ್ರೀವ ಅಂತ ಭಕ್ಷ್ಯ ಮಾಡಕ್ ಬಿಟ್ರು. ಅದಕ್ಕೆ ನೋಡ್ರಿ, ಬಡಿಸುವಾಗ 3 ಸತಿ ಯಾರಿಗ್ರಿ ಹೈಗ್ರೀವ ಅಂತಾನೆ. ಅಲ್ಲಿಗೆ ಹೈಗ್ರೀವೇತಿ ಯೋಗದೇ ತಸ್ಯ ನಿಸ್ಸರತೆ ವಾಣಿ ಜುಘ್ನ ಕನ್ಯಾ ಪ್ರವಾಹ. ನನಗೆ ಹೈಗ್ರೀವ ಅಂತ ಇವನಂತಾನೆ. ಅವನು ಯಾಕೆ ಹೈಗ್ರೀವ ಅಂತಾನೆ? ಅಲ್ಲಾದ್ರೂ ಹೈಗ್ರೀವನ ಸ್ಮರಣೆ ಆಗಲಿ ಅಂತ ವಾದಿರಾಜರು ಅದನ್ನು ಭಕ್ಷ್ಯ ಮಾಡಿಟ್ರಲ್ಲಿ, ಹೈಗ್ರೀವ ಭಕ್ಷ್ಯ. ಹಾಗಾದ್ರೂ ಹೈಗ್ರೀವನ ಸ್ಮರಣೆ ಮಾಡ್ರಿ. ಅದು 11ನೇ ಅವತಾರ, ಮತ್ಸ್ಯಾವತಾರ. ನಮಗೆ ಇವತ್ತು ಯಾರು ನಮಗೆ ವೈವಸ್ವತ ಮನ್ವಂತರದ ಅಧಿಪತಿ ವೈವಸ್ವತವನು ಇದ್ದಾನೆ, ಸತ್ಯವ್ರತ ಮಹಾರಾಜನಾಗಿದ್ದವ ಹಿಂದಿನ ಇದರಲ್ಲಿ ಐವತ್ತ ಮನ್ವಂತರದ ಕೊನೆಯಲ್ಲಿ ಅವನ ಕೈಯಲ್ಲಿ ಭಗವಂತ ಮತ್ಸ್ಯವಾಗಿ ಬಂದು ನೋಡಿ, ತತ್ ಅಂತ ಗಾಯತ್ರಿ ಮಂತ್ರದಲ್ಲಿ ತತ್ ಅನ್ನುವ ಪದ ಇದೆಯಲ್ಲ, ಅದು ಮತ್ಸ್ಯಾವತಾರದ ಪದ. ಅದು ತತ್ ವ್ಯಾಪ್ತ ಅಂತ ಅರ್ಥ. ಮೊದಲು ಕೈಯಲ್ಲಿ ವ್ಯಾಪ್ತನಾದ, ಆಮೇಲೆ ಕಮಂಡಲುವಿನಲ್ಲಿ ವ್ಯಾಪ್ತನಾದ, ಆಮೇಲೆ ಸರೋವರದಲ್ಲಿ ವ್ಯಾಪ್ತನಾಗಿ ಭಗವಂತ ಸಮುದ್ರದ ಪೂರ್ತಿ ವ್ಯಾಪ್ತನಾಗಿಬಿಟ್ಟ. ಯಥೈತರೇಶಾಮೃತಗಾತ್ಮನಸ್ತತಾಂ ಸತ್ರಿ ಯದಂ. ಅವನು ಕೇಳುವಾಗ, ಸ್ವಾಮಿ ಯಾವ ದೈತ್ಯರಿಗೂ ನನ್ನ ಎದುರುಗಡೆ ಹೀಗೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲವೋ, ನೀನು ಹೀಗೆ ವ್ಯಾಪ್ತನಾಗ್ತಿದ್ದಿ ಅಂತಂದ್ರೆ ನೀನು ಭಗವಂತನೇ ಇರಬೇಕು, ಬೇರೆಯವನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಸ್ಮರಣೆ ಮಾಡ್ತಾನೆ. ಅವನು ಸ್ಮರಣೆ ಮಾಡಿದನು. ಪ್ರಲಯ ಪಯಸಿ ಧಾತು ಸುಪ್ತ ಶಕ್ತೆ ಮುಖೇಭ್ಯ ಶ್ರುತಿಗಣಮುಪನೀತಂ ಪ್ರತ್ಯುಪಾದತ್ತೆ ಹತ್ವ ದಿತಿಜಮಕತ ಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮ್ಮಹಂ ಅಖಿಲ ಹೇತು ಜುಕ್ಮಮೀನಂ ನತೋಸ್ಮಿ ಅಂತ. ಪದ್ಮಕಲ್ಪದ ರಾತ್ರಿ ಮುಗಿದು ಶ್ವೇತವರಹ ಆರಂಭವಾದಾಗ ಹೈಗ್ರೀವಾಸುರ ವೇದಗಳನ್ನ ಕದ್ಕೊಂಡು ಹೋಗಿದ್ದಂತೆ. ವೇದ ಕದಿಯೋದು ಅಂದ್ರೆ ಏನಾಚಾರ್ಯ ಅಂತ ಸುಮಾರು ಜನ, ಅದೇನು ಪುಸ್ತಕ ಕದಿಯೋದು, ಏನು ಪುಸ್ತಕ ಅಲ್ಲ, ಕೇಳಿಸ್ಕೊಳ್ಳೋದು ಅಂತ ಅರ್ಥ. ಅಯೋಗ್ಯರು ಕೇಳಿಸ್ಕೊಳ್ಬಾರ್ದು. ಇವತ್ತಿಗೂ ಅಷ್ಟೇ ಅಲ್ವಾ, ರಹಸ್ಯಗಳಿರ್ತದೆ, ಯಾರಾದರೂ ಕೇಳಿಸ್ಕೊಳ್ಳಬಾರದು. ಮಿಲಿಟರಿ ರಹಸ್ಯಗಳನ್ನ ಕೇಳಿಸ್ಕೊಂಡ್ರೆ ಕೊಂದು ಬಿಡ್ತಾರೆ ಅವನನ್ನ, ಅಯೋಗ್ಯರ ಪಾಲಾಗಬಾರದು ಅಂತ. ಅವ ಹಯಗ್ರೀವಾಸುರ ಬ್ರಹ್ಮದೇವರು ಉಪದೇಶ ಮಾಡುತ್ತಿದ್ದ ವೇದಗಳನ್ನು ಕದ್ದು ಕೇಳಿಸ್ಕೊಂಡ, ಅದಕ್ಕೆ ಅವನನ್ನು ಕೊಂದದ್ದು. ಹಾಗಾಗಿ ಅದನ್ನ ಕೊಂದು ವೇದಾಭಿಮಾನಿ ದೇವತೆಗಳು, ಅವ್ರಿಗೆ ದೇವತೆಗಳಿದ್ದಾರೆ, ಅವರನ್ನು ತಂದು ಬ್ರಹ್ಮದೇವರಿಗೆ ಒಪ್ಪಿಸಿದನಂತೆ ಭಗವಂತ ಮತ್ಸ್ಯಾವತಾರದಲ್ಲಿ. ಅದಕ್ಕೆ ನಿಗಮವನ್ನು ತರಲು ಮತ್ಸ್ಯಾಕೃತಿಯ ತಾಳಿದೆ ಅಂತಾರಲ್ಲ ಇದು. ಅದಕ್ಕೆ ಅವ ಒಂದು ಹೇಳ್ತಾನೆ ಭಗವಂತನಿಗೆ, ಏನು ಅಂದ್ರೆ ಯಥೈತರೇಶಾಮೃತಗಾತ್ಮನಸ್ಸತ ಯದೀದೃಶೋ ಯತ್ ಅಭಿವತ್. ಏನು ಅಂದ್ರೆ ನಯತ್ ಪ್ರಸಾದಾತ್ಯುತ ಭಾಗಲೇಶಂ ಅನ್ಯೇ ಚ ದೇವ ಗುರುವೋ ಜನ ಸ್ವಯಂ. ಇದೊಂದು ಪ್ರಾರ್ಥನೆ. ಏನು ಹೇಳಿದ ಗೊತ್ತಾ, ಪ್ರಪಂಚದಲ್ಲಿರುವಂಥ ಎಲ್ಲ ದೇವತೆಗಳು, ಎಲ್ಲ ಗುರುಗಳು ಎಲ್ಲರೂ ಒತ್ತಟ್ಟಿಗೆ ನಿಂತು ಅವರು ಉಪದೇಶ ಮಾಡಿದ್ರು, ಆಶೀರ್ವಾದ ಮಾಡಿದ್ರು. ಭಗವಂತ ಅನುಗ್ರಹ ಮಾಡಿ ಉಪದೇಶ ಮಾಡ್ತಾನಲ್ಲ, ಅದರ 14ನೇ ಒಂದು ಭಾಗವೂ ಕೂಡ ಬರುವುದಿಲ್ಲ. ನಯತ್ ಪ್ರಸಾದಾತ್ಯುತ ಭಾಗಲೇಶಂ ಅನ್ಯೇ ಚ ದೇವ ಗುರುವೋ ಜನ ಸ್ವಯಂ. ಪ್ರಪಂಚದಲ್ಲಿ ಯಾರು ಅನುಗ್ರಹ ಮಾಡಲಿ ಎಲ್ಲ ಒತ್ತಟ್ಟಿಗೆ ದೇವರ ಅನುಗ್ರಹದ 14ನೇ ಒಂದು ಭಾಗಕ್ಕೂ ಅದು ಸಾಟಿಯಾಗುವುದಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವನನ್ನ ನೀನು ರಾತ್ರಿ ನಾನು ಮತ್ಸ್ಯಾವತಾರದಲ್ಲಿ ಬರ್ತೇನೆ, ಒಂದು ಕೊಂಬಿರ್ತದೆ, ನನ್ನ ದೇಹವೇ ಅಪೂರ್ವವಾಗಿರ್ತಕ್ಕಂತಹ ಬೆಳಕನ್ನು ಸೂಚಿಸ್ತದೆ, ಒಂದು ದೋಣಿ ಬರ್ತದೆ, ವಾಸಕಿಯನ್ನು ಅದಕ್ಕೆ ಕಟ್ಟು, ಸಪ್ತಋಷಿಗಳನ್ನ ಸಪ್ತಧಾತುಗಳನ್ನು ಸ್ವೀಕಾರ ಮಾಡು ಅಂತ ಹೇಳಿ ಭಗವಂತ ಪ್ರಲಯೋದಕದಲ್ಲಿ ಬೋಟಿಂಗ್ ಮಾಡಿಸಿದ. ಮೊಟ್ಟ ಮೊದಲ ಬೋಟಿಂಗು
ಇವತ್ತೇನು ಅಲ್ಸೂರು ಕೆರೆ ಅಲ್ಲೆಲ್ಲ ಹೋಗ್ತಾರಲ್ಲ, ಅವೆಲ್ಲ ಮೊಟ್ಟ ಮೊದಲ ಬೋಟಿಂಗ್ ಮಾಡಿಸಿದವನೇ ಭಗವಂತ. ಅದಕ್ಕೆ ಪ್ರಲಯೋದ ವಿಹಾರಿನ್, ಪ್ರಲಯೋದಕದಲ್ಲಿ ಬೋಟಿಂಗ್ ಮಾಡಿಸ್ಲಿಕ್ಕೆ ಯಾರ ಕೈಲೂ ಆಗುವುದಿಲ್ಲ, ಮಾಡಿಸಿದ ಸ್ವಾಮಿ. ಅವಾಗ ಇವನು ಸುಮಾರು ಪ್ರಶ್ನೆಗಳನ್ನ ಕೇಳಿದ. ಸತ್ಯವ್ರತ ಮಹಾರಾಜ ಸುಮಾರು ಪ್ರಶ್ನೆ ಕೇಳಿದ. ನೋಡಿ, ಬೋಟಿಂಗ್ ಮಾಡಿಸ್ತಿದ್ರೆ ಸುಮ್ಮನೆ ಎಂಜಾಯ್ಮೆಂಟ್ಗೆ ಹೋಗಿದ್ದು ಅಲ್ಲ, ಇವ ಪ್ರಶ್ನೆ ಕೇಳಿದ, ಮತ್ಸ್ಯರೂಪಿಯಾದ ಭಗವಂತ ಅದಕ್ಕೆ ಉತ್ತರ ಕೊಟ್ಟ. ಅದೇ ಮತ್ಸ್ಯ ಪುರಾಣ ಅಂತ ಲೋಕದಲ್ಲಿ ಪ್ರಸಿದ್ಧವಾಯಿತು. ಅಲ್ಲಾದ ಮತ್ಸ್ಯ ಪುರಾಣ ಅಲ್ಲಿಂದ ಬಂದದ್ದು. ಇದು ಮತ್ಸ್ಯ ಅವತಾರ. ಕೂರ್ಮಾವತಾರ ಗೊತ್ತಿದೆ. ಸಮುದ್ರ ಮಥನ ಮಾಡುವಾಗ ಅದು ಮುಳುಗಿತು ಮಂದರ ಪರ್ವತ. ಭಗವಂತ ಅದನ್ನು ಎತ್ತಲಿಕ್ಕೆ ತಾನು ಕೂರ್ಮ ರೂಪನಾಗಿ ಬಂದ. ಎಲ್ಲಿಂದ ಬಂದ ಗೊತ್ತಿಲ್ಲ, ಅಪ್ಪ ಯಾರು ಗೊತ್ತಿಲ್ಲ, ಅಮ್ಮ ಯಾರು ಗೊತ್ತಿಲ್ಲ, ಹೆಂಗ ಬಂದ ಗೊತ್ತಿಲ್ಲ, ಹೆಂಗ ಹೋದ ಗೊತ್ತಿಲ್ಲ. ನಾವು ಬಂದ ಬೆಟ್ಟನ ಬೆನ್ನ ಮೇಲೆ ಅದನ್ನು ಹೊತ್ತ ಭಗವಂತ ಸಮುದ್ರದಲ್ಲಿ ಇದು ಕ್ಷೀರಸಾಗರ ಕಡಿಯುವಾಗ ಅಮೃತ ಉತ್ಪನ್ನ ಮಾಡ್ಲಿಕ್ಕೆ ಏನು ಬೇಕೋ ಅವೆಲ್ಲವನ್ನ ಪುಷ್ಟೇನ ಕಚ್ಚಪವಪು ವಿದದಾರ ಗೋತ್ರ ನಿದ್ರೇಕ್ಷಣೋ ಅದ್ರಿ ಪರಿವರ್ತಕ ಶಾಯ ಕಂಡು ಅಂತ ಹೇಳಿ ಹೇಳ್ತಾರೆ. ಅಲ್ಲೋ ಸ್ವಾಮಿ, ನಿನ್ನ ಬೆನ್ನ ಮೇಲೆ ಬಂದು ಕಡದ್ರಲ್ಲೋ ಅವರು, ಬೆನ್ನ ಮೇಲೆ ಇವೆಲ್ಲ ಕಡದ್ರಲ್ಲೋ, ಕಡದಾಗ ನಿನ್ಗೆ ಹಿಂಸೆ ಆಗ್ಲಿಲ್ವೇನೋ ಅಂತ ನಾರದರು ಕೇಳಿದ್ರಂತೆ. ಅದಕ್ಕೆ ಭಗವಂತ ಹೇಳಿದಂತೆ ನಾರದರಿಗೆ, ನನ್ನ ಬೆನ್ನು ಯಾರೂ ಕೆರಿಲಿಲ್ಲ, ಆ ಬೆನ್ನು ಒಂದ್ ಸ್ವಲ್ಪ ಕಡ್ತಾದಂಗಿತ್ತು, ಕೆರಿಲಿಲ್ಲ, ಯಾರೂ ಕೆರಿಲಿಲ್ವಲ್ಲ ಅನ್ಕೊಂಡು ಇವರೆಲ್ಲ ಕಡ್ದದ್ದು ಹಾಯ್ ಅನ್ನಿಸ್ತಿತ್ತು ನಾರದ ಅಂತ. ಅದಕ್ಕೆ ಭಗವಂತ ಏನು ಮಾಡಿದ್ರು ಆನಂದದಾಯಕ ಅಂತ ಅದಕ್ಕೆ ಇಲ್ಲಿ ವರ್ಣಿಸ್ತಾರೆ ವಾದಿರಾಜರು. ಇದಾದ ಮೇಲೆ ನರಸಿಂಹ ಅವತಾರ. ಅವ್ರು ಹೇಳಿದ್ರು ನರಸಿಂಹ ಅವತಾರ ನಾಳೆ ವಿಸ್ತಾರ ಮಾಡಿ ಹೇಳ್ತೇನೆ. ನರಸಿಂಹ ಅವತಾರ ಒಂದು ವಿಸ್ತಾರ ಮಾಡ್ಬೇಕಾದ್ರೆ 1 ತಿಂಗಳು ಬೇಕು. ನಾ ಮಾಡಿದ್ದೇನಂತ ಕೇಳಿದೆ, 1 ತಿಂಗಳು ಕೊಡ್ರಿ, ನಿಮ್ಗೆ ನರಸಿಂಹ ಅವತಾರ ಪೂರ್ತಿ ವಿಸ್ತಾರ ಮಾಡಿ ಹೇಳಬಹುದು. ಎಷ್ಟಾಗ್ತದೋ ನಾಳೆ ಅದನ್ನು ಹೇಳ್ತೇನೆ. ಅದು ನರಸಿಂಹ ಅವತಾರ 13ನೇ ಅವತಾರ. 14ನೇ ಅವತಾರ ತಾಪಸಾವತಾರ. ತಾಪಸ ನಾಮಕನಾಗಿ ಭಗವಂತ ಅವತಾರ ಮಾಡಿ ಗಜೇಂದ್ರನಿಗೆ ಮೋಕ್ಷ ಕೊಟ್ಟಂತ ರೂಪ. ಚಿಕ್ಕ ಶ್ಲೋಕ ನಮ್ಮ ಗೌಡಿಗೆರೆ ಆಚಾರ್ಯರು. ಗ್ರಾಹಗ್ರಸ್ತೆ ಗಜೇಂದ್ರೇ ಮಕುಲಿತ ನಯನೆ ಮೂಲ ಮೂಲೆ ತಿಕಿನ್ನೆ ನಾಹಂ ನಾಹಂ ನ ಚಾಹಂ ನ ಚ ಭವತಿ ಪುನಃ ತದೃಶೇ ಮದೃಶೇಷು ಇತ್ಯುಕ್ತ್ವಾ ಸಪದಿ ಸುರಗಣೆ ತ್ಯಕ್ತ ಹಸ್ತೇನ ಯುಕ್ತೆ ಮೂಲಂ ನ್ಯಃ ಪ್ರಾದುರಾಸಿತ್ ಸಹ ದಿಶತು ಭಗವಾನ್ ಮಂಗಲಂ ಸಂತತಂ ನಃ. ಒಂದು ಶ್ಲೋಕದಲ್ಲಿ ಗಜೇಂದ್ರ ಮೋಕ್ಷ ಮುಗಿದೋಯ್ತು. ಅಲ್ಲಿ ನಕ್ಕರ ನೋಡಿ, ಗಜ ಗಜ ಅಂದ್ರೆ ಏನು? ಜೀವ ಅಂತ ಅರ್ಥ. ಗಚ್ಚತೆ ಜಾಯತೆ ದಿಗಜ. ನಾವೇ ಗಜ ಅಂದ್ರೆ ನಾವೇ. ಯಾವ ಸರೋವರದಲ್ಲಿದ್ದು? ಸಂಸಾರ ಅನ್ನುವ ಸರೋವರದಲ್ಲಿದ್ದದ್ದು. ಮೊಸಳೆ ಹಿಡಿಯಿತು ಅಂದ್ರೆ ಏನು? ತಾಪತ್ರಯಗಳು ಹಿಡಿಯಿತು ಅಂತ ಅರ್ಥ. ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ ಅದು ಹಿಡಿಯಿತು. ಯಾರು ಬರಲಿಲ್ಲ. ಬಂಧುಗಳ ಕೊಡು ಎಂದು ಚಂದದಲ್ಲಿ ಬೇಡುವೆನೆ, ಬಂಧುಗಳು ಸಲಹಿದರೆ ಗಜರಾಜನ. ಯಾವ ಬಂಧುಗಳು ಬರುವುದಿಲ್ಲ. ಅದಕ್ಕೆ ನಾನು ಹೇಳಿದ ಬಂಧು ಅಂದ್ರೆ ಅರ್ಥ ಏನು ಗೊತ್ತಿದೆಯಾ? ಅದಕ್ಕೊಂದು ಅರ್ಥ ಹೇಳಿದ್ರು. ಅದಕ್ಕೆ ಅವತ್ತು ಏನೋ ಬಂಧು ಅಂದ್ರೆ ಏನು ಗೊತ್ತಾರ್ಥ? ಉದ್ವಾಹಾದೀಶು ಸಮಲಂತಿ ನಿತರ ಮೃಷ್ಟಾನ್ನ ಭೋಗಾಯಿನೇ ಕಾಲೇ ಕಷ್ಟತರೇ ನಯಾಂತಿ ಸರಿದಾಯಾಜ್ಞಾತ ಪೂರ್ವೈವ ಚತ್ವಾರೇ ಶವವಾಹನಾಯ ಮರಣೇನ ನಾಯಂತಿ ತೇ ಶಧ್ರುವಂ ಪುನಃ ಮಿಲಂತಿ ಚ ವೈಕುಂಠ ದಿನೇ ತೇ ಬಾಂಧವಾಹ ಕೀರ್ತಿತಾಹ. ಒಳ್ಳೆ ಕೆಲಸ ನೀವು ಮಾಡ್ತೀರಿ, ಮನೆಯಲ್ಲಿ ಏನೋ ಉತ್ಸವ ಇದೆ ಅಂದ್ರೆ 10 ದಿನ ಮುಂಚೆ ಬಂದು ಕುತ್ಕೋತಾರಂತೆ. ಉದ್ವಾಹಾದೀಶು ಅಂದ್ರೆ ಉತ್ಸವ. ಅದೇ ಮೃಷ್ಟಾನ್ನ ಭೋಗಾಯಿನೇ, ಒಳ್ಳೆ ಅನ್ನ ಸಿಗ್ತದೆ ಅಂತ. ಕಾಲೇ ಕಷ್ಟತರೇ ನಯಾಂತಿ, ಕಷ್ಟ ಬಂದಾಗ ಒಬ್ಬರು ಬರೋದಿಲ್ಲ. ಸರಿದಾಯಾಜ್ಞಾತ ಪೂರ್ವೈವ, ಆ ದಿಕ್ಕಿ ಯಾವುದು ಅಂತಾನೆ ಮರ್ತು ಬಿಡ್ತಾರೆ. ಚತ್ವಾರ ಶವವಾಹನಾಯ ವರ್ಣೆ, ಯಾರು ಸತ್ತಾಗ 4 ಜನ ಬರಲ್ಲ ಹೆಗಲ್ ಕೊಡ್ಲಿಕ್ಕೆ, 4 ಜನ ಬರಲ್ವಂತೆ ಅಲ್ವಾ? ಸರಿದಾಯಾಜ್ಞಾತ ಪೂರ್ವೈವ ಚತ್ವಾರ ಶವವಾಹನಾಯ ವರ್ಣೆ ನಾಯಂತಿ ತೇ ಶಧ್ರುವಂ. 14ನೇ ದಿನ ವೈಕುಂಠ ಸಮಾರಾಧನೆ ಅಂತ ಮಾಡ್ತೀವಿ ನೋಡ್ರಿ. ಪುನಃ ಮಿಲಂತಿ ಚ ವೈಕುಂಠ ದಿನೇ. ಅಲ್ಲಿಗೆ ಬಂದು ಅಯ್ಯೋ ಇವರಿಗೆ ವಡೆ ಇಷ್ಟ, ಇವರಿಗೆ ರವೆ ಉಂಡೆ ಇಷ್ಟ, ಇವರಿಗೆ ಸುಕ್ಕುನುಂಡೆ ಇಷ್ಟ ಅಂತ 10-20 ಹೊಡೆದು ಹೋಗ್ಬಿಡ್ತಾರೆ. ತೇ ಬಾಂಧವ ಕೀರ್ತಿತ, ಅವರನ್ನ ಬಾಂಧವರು ಅಂತ ಕರೀತಾರೆ ಅಂತ ಪದ್ಮಪುರಾಣ ಹೇಳ್ತದೆ. ಇಂಥ ಬಾಂಧವರು ನಮಗಿರೋರು. ಅದಕ್ಕೆ ಬಾಂಧುಗಳ ಕೊಡು ಎಂದು ಚಂದದಲ್ಲಿ ಬೇಡುವೇನೆ, ಬಂಧುಗಳು ಸಲಹಿದರೆ ಗಜರಾಜನ. ಅದಕ್ಕೆ ಅವ ಎಲ್ಲ ಕೊನೆಯಲ್ಲ ಅವನಿಗೆ ಜ್ಞಾಪಕ ಬಂತು. ಮೂಲ ಮೂಲೇತಿಕಿನ್ನೇ, ಮೂಲ ಆದಿಮೂಲ ಅಂತ ಕರೆದಂತೆ. ಅವಾಗ ಅದು ಮೊದಲು ಎಲ್ಲಿಗೆ ಹೋಯ್ತು? ಆದಿಮೂಲ ಅನ್ನುವ ಶಬ್ದ ಇಂದ್ರದೇವರ ಲೋಕಕ್ಕೆ ಹೋಯ್ತು. ನಾಹಂ ಅಂದ್ರು, ನಾನು ಆದಿಮೂಲ ಅಲ್ಲ. ಮುಂದೆ ಎಲ್ಲಿಗೆ ಹೋಯ್ತು? ಅದು ರುದ್ರದೇವರ ಲೋಕಕ್ಕೆ ಹೋಯ್ತು. ನಾಹಂ ಅಂದ್ರು, ನಾನು ಆದಿಮೂಲ ಅಲ್ಲ. ಬ್ರಹ್ಮದೇವರ ಲೋಕಕ್ಕೆ ಹೋಯ್ತಂತೆ. ನಚಾಹಂ ನಾಹಂ ನಾಹಂ ನಚಾಹಂ ನಚ ಭವತಿ ಪುನಃ ತಾದೃಶೇ ಮದೃಶೇಷು. ನಾನಲ್ಲ ನಾನಲ್ಲ ಅಂತ ಬ್ರಹ್ಮದೇವರು ಹೇಳಿಬಿಟ್ರು. ಮತ್ತೆ ಯಾರು ಅಂದ್ರೆ ಮೂಲಂ ನಿಹ ಪ್ರಾದುರಾಸಿತ್ ಸಹ ದಿಶತು ಭಗವಾನ್ ಮಂಗಲಂ ಸಂತತಂನ. ಆವಾಗ ಭಗವಂತ ಇತ್ಯುಕ್ತೆ ಸಪದಿ ಸುರಗಣೆ ಭಾವಶೂನ್ಯ ಸಮಸ್ತೆ, ಎಲ್ಲ ಬರಿ ಕೈಯಲ್ಲಿ ಭಾವಶೂನ್ಯರ ಕೈ ಮುಗಿದು ನಿಂತಿರುವಾಗ ಆದಿಮೂಲ ನಾನು ಅಂತ ಭಗವಂತ ಗರುಡನಿಗೆ ಹೇಳಿದ್ನಂತೆ.
ಮಡುವಿನೊಳಗೆ ಗಜ ಮೊರೆ ಇಡಲಾಕ್ಷಣ ಮಡದಿಗೂ ಬೇಳದೆ ದುಡುದುಡನೆ ಬಂದು. ಸ್ವಲ್ಪ ಇದು ಯಾಕೆ ತಗೊಂಡೆ ಅಂದ್ರೆ ಭಾಗವತ ಹೇಳುತ್ತದೆ ಲಕ್ಷ್ಮೀ ಸಮೇತ ಬಂದ ಅಂತ. ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಮಡದಿಗೂ ಬೇಳದೆ ದುಡದುಡನೆ ಬಂದು. ಹೆಂಗ್ ಸೇರಿಸೋದು ಇದನ್ನ? ಹೆಂಡತಿಗೆ ಹೇಳದೆ ಬಂದ ಅಂತ ಇವ್ರು ಹೇಳ್ತಾರೆ, ಅಲ್ಲಿ ಲಕ್ಷ್ಮೀನ್ ಕರ್ಕೊಂಡು ಬಂದ ಅಂತ ಭಾಗವತ ಹೇಳ್ತದೆ. ಸಿಂಪಲ್ಲು. ನಮ್ಗೆ ದಾಸರು ಸರಿ ಹೇಳಿರ್ತಾರೆ, ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಬರಲ್ಲ. ಜೊತೆಲಿ ಕರ್ಕೊಂಡು ಹೋಗೋರ್ನ ಹೇಳೋದು ಯಾಕೆ? ನೀವು ಮನೇಲಿ ಬಿಟ್ಟು ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ಅಂತ ಹೇಳ್ಬೇಕಲ್ವಾ? ಅವ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದಾನೆ, ಅದಕ್ಕೆ ಹೇಳಬೇಕು ಯಾಕೆ? ಅದಕ್ಕೆ ಹೇಳದೆ ಬಂದ ಅಂದ್ರೆ ಕರ್ಕೊಂಡು ಬಂದ ಅಂತಲೇ ಅರ್ಥ. ಅದು ಅರ್ಥ ಮಾಡ್ಕೋಬೇಕು ಸರಿಗೆ, ಇಲ್ಲಾಂದ್ರೆ ಸರಿ ಅಪಾರ್ಥ ಆಗಿ ಬಿಡ್ತದೆ. ಅದಕ್ಕೆ ಮಡದಿಗೂ ಬೇಡದೆ ಅಂದ್ರೆ ಜೊತೆಲಿ ಕರ್ಕೊಂಡು ಬಂದ ಅಂತ. ಎಲ್ಲಿಗೆ ಹೋಗ್ತಿದ್ದೀರಿ? ಹೇಳ್ತೀನಿ ಬಾ ಅಂತ ಕರ್ಕೊಂಡು ಬಂದಂತೆ. ಗರುಡನ್ ಹೇಳಿದ್ನಂತೆ, ನೀನು ಸ್ಪೀಡ್ ಸಾಲಲ್ಲ, ಇವತ್ತು ನೀನು ಸುಮ್ಮನಿದ್ದು ಬಿಡು, ನ್ಯೂಟ್ರಲ್ ಅಲ್ಲಿ ಇದ್ದು ಬಿಡು, ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಭಗವಂತ ಎರಡು ತೊಡೆ ಮಧ್ಯದಲ್ಲಿ ಗರುಡನ್ ಸಿಗಿಸ್ಕೊಂಡು ಹಾರ್ಕೊಂಡು ಬಂದ. ಗರುಡ ಬೆವತೋದ ಬರೋದ್ರೊಳಗೆ. ನಾವು ತಪ್ಪು ತಿಳಿದಿದ್ದೇವೆ. ಯಾವ ಫೋಟೋವು ಕೂಡ ನಿಮಗೆ ಗಜೇಂದ್ರ ಮೋಕ್ಷವನ್ನ ಸರಿಗೆ ಹೇಳಲ್ಲ. ಭಗವಂತ ಮೊದಲು ಬಂದವ, ಅವನು ಅಲ್ಲಿ ಕಮಲವನ್ನ ಹಿಡಿದಿದ್ನಲ್ಲ, ಕಮಲವನ್ನ ಹಿಡಿದಿದ್ದಾವ. ಹಿಡಿದಾಗ ಕಮಲವನ್ನ ತೆಗೆದುಕೊಳ್ಳಿಕ್ಕೆ ಭಗವಂತ ಕರಾವಲಂಬನವನ್ನ ಸೊಳ್ಳು ಹಿಡಿದು ಮೇಲಕ್ಕೆತ್ತಿದ. ಮೇಲಕ್ಕೆತ್ತಿದಾಗ ಮೊಸಳೆ ಅದರ ಸಮೇತವಾಗಿ ಬಂತು. ಅವಾಗ ಭಗವಂತ ಚಕ್ರ ಬಿಟ್ಟು ಮೊಸಳೆ ಕೊತ್ತಿಗೆಯನ್ನು ಕತ್ತರಿಸಿದ. ಇದು ಫೋಟೋ. ಯಾವ ಫೋಟೋಲು ಇದು ಬರೆಯಲ್ಲ. ಯಾಕೆ ಅಂದ್ರೆ ನಾನು ಮೇಲೆತ್ತಿದಾಗ ಏನಾದರೂ ಅವನು ಬಿಟ್ಟುಬಿಟ್ಟಿದ್ದರೆ ಕಾಲನ್ನ, ಅವನು ಕೊತ್ತಿರಲಿಲ್ಲ ಭಗವಂತ. ಎಲ್ಲಿವರೆಗೂ ಭಕ್ತರ ಕಾಲನ್ನು ಹಿಡಿದಿರ್ತೀರಿ ಭಗವಂತ ಮೋಕ್ಷ ಕೊಡ್ತಾನೆ. ನೋಡಿ, ಗಜೇಂದ್ರನ ಪಾದ ಹಿಡಿದಂತ ಮೊಸಳೆಗೆ ಮೊದಲು ಮೋಕ್ಷ, ಗಜೇಂದ್ರನಿಗೆ ಆಮೇಲೆ ಮೋಕ್ಷ. ಅದಕ್ಕೆ ಹಿಡಿಯುವುದಿದ್ರೆ ಭಗವಂತನ ಭಕ್ತರ ಕಾಲ ಹಿಡಿಯಿರಿ, ಮೊದಲು ನಮ್ಮನ್ನ ಭಗವಂತ ಉದ್ಧಾರ ಮಾಡ್ತಾನೆ, ಆಮೇಲೆ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಅಂತ ತೋರಿಸುವ ಕಥೆ ಅದು. ಅದಕ್ಕೆ ಮೂಲಮ್ಯ ಪ್ರಾದುರಾಸಿತ್ ಸಹದಿಶದ ಭಗವಾನ್ ಮಂಗಳಂ ಸಂತತಂ. ಇದು ತಾಪಸಾವತಾರ. ಇದಾದ ಮೇಲೆ 15ನೇ ಅವತಾರ ವಾಮನಾವತಾರ. ಭಗವಂತ ಅದಿತಿ ದೇವಿಯಲ್ಲಿ ತಾನು ಉತ್ಪನ್ನನಾಗಿ ಬಲಿಚಕ್ರವರ್ತಿಯನ್ನ ಭೂಮಿಗೆ ತುಳಿದು ತ್ರಿವಿಕ್ರಮನಾಗಿ ಮತ್ತೆ ಅವ ಮೋಸದಿಂದ ಒಂದರ್ಥದಲ್ಲಿ, ಯಾಕೆಂದ್ರೆ ಮುಂದಿನ ಕಲ್ಪದಲ್ಲಿ ಅವ ಇಂದ್ರನಾಗಬೇಕು, ಅವನು ಈ ಕಲ್ಪದಲ್ಲೇ ಇಂದ್ರನಾಗಬೇಕು ಅಂತ ಹೊರಟಿದ್ದ. ಆದ್ರಿಂದ ಅವನ ರಸಾತಳಕ್ಕೆ ಅವನನ್ನ ತಳ್ಳಿ ಅಲ್ಲಿ ನಿಂತಿದ್ದಂತೆ ಭಗವಂತ ರಸಾತಳದಲ್ಲಿ ಅವನ ಮನೆ ಬಾಗಿಲಲ್ಲಿ ಇವತ್ತಿಗೂ ಕಾಯ್ಕೊಂಡಿದ್ದಾನೆ. ಅವನ ಮನೆಯ ಭಾಗದಲ್ಲಿ ತ್ರಿವಿಕ್ರಮರೂಪಿಯಾಗಿ ಸ್ವಾಮಿ ಇವತ್ತಿಗೂ ಕಾಯ್ಕೊಂಡಿದ್ದಾನೆ ಅಂತ. ಸಮಯ ಬಂತು, ನನಗೆ ಸಮಯ ಇಲ್ಲ, ಬೇಕಾದಷ್ಟು ಕಥೆಗಳಿವೆ. ರಾವಣ ಹೋಗಿದ್ದಂತೆ ಬಲಿ ಹತ್ರಕ್ಕೆ ಹೋಗಿದ್ದ, ನನ್ನ ಜೊತೆ ನೀನು ಬಂದ್ಬಿಡು, ಒಬ್ಬ ನಾರಾಯಣನ ಕೊಂದು ಬಿಡೋಣ. ನಾರಾಯಣ ಅವನು ಬಲಿ ಹೇಳ್ದ, ನಾರಾಯಣನ ಆಮೇಲೆ ಕೊಲ್ಲುವಂತೆ ಅಲ್ಲೊಂದು ವಸ್ತು ಬಿದ್ದಿದೆ ದೂರದಲ್ಲಿ. ಆನಂದ ರಾಮಾಯಣದಲ್ಲಿ ಕಥೆ ಬರ್ತದೆ, ಅಲ್ಲೊಂದು ವಸ್ತು ದೂರದಲ್ಲಿ ಬಿದ್ದಿದೆ, ಅದನ್ನು ಎತ್ತು ಅಂತ. ಇವ ಹೌದಾ, ಇದೇನು, ನಾನು ಕೈಲಾಸ ಪರ್ವತ ಎತ್ತಿದ, ಅದನ್ನು ಎತ್ತಿದ, ಆಗಲಿಲ್ಲ. 10 ಕೈ ಆಗಲಿಲ್ಲ. ಏನೆಲ್ಲ ಮುಖ್ಯರ್ಕೊಂಡು ಎತ್ತಿದ, ಎತ್ತಲಿಕ್ಕೆ ಆಗಲಿಲ್ಲ. ವಾಪಸ್ ಬಂದು ಹೇಳಿದ್ರು, ಏನಯ್ಯ ಅದು, ಕೈಲಾಸ ಪರ್ವತ ಎತ್ತಿದವನು ನಾನು, ನನಗೆ 20 ಕೈ ಹಾಕಿದ್ರು ಎತ್ತಲಿಕ್ಕೆ ಆಗಲಿಲ್ಲ, ಏನು ಅಂತ ಕೇಳಿದ. ಬಲಿಯನ್ನಂತೆ ನಮ್ಮ ಮುತ್ತಾತ ಹಿರಣ್ಯಕಶಿಪು ಕಿವಿಗೆ ಹಾಕೋತಿದ್ದದು, ಅಂತವನನ್ನ ತೊಡೆಯ ಮೇಲೆ ಹಾಕೊಂಡು ಬಗೆದು ಬಿಸಾಕಿದ. ಅವನ ಹತ್ರಕ್ಕೆ ಬರ್ತೀಯಲ್ಲೋ, ನೀನು ಯುದ್ಧ ಮಾಡ್ಲಿಕ್ಕೆ ಬಾಯಿಸ್ಕೊಂಡು ಹೋಗು ಅಂತ ಬೈದ ಅಂತ. ಅದರಲ್ಲಿ ಯಾರು ಗೊತ್ತಾವ, ಹೊರಗಡೆ ಬಂದಾಗ ನೋಡಿದ್ಯಲ್ಲ, ಅವ ತ್ರಿವಿಕ್ರಮರು ಅವನೇ ನಾರಾಯಣ ಅಂತ. ಅವನ ಹತ್ರಕ್ಕೆ ಬಂದಂತೆ ಸ್ವಾಮಿ ಹತ್ರಕ್ಕೆ, ನಾರಾಯಣ ಅಂತ ಬಂದ. ಭಗವಂತ ಕೈಯಲ್ಲಿ ಹಿಂಚಿಮ್ಮಿದ. ಫಸ್ಟ್ ಕೀರನ್ ಬೋರ್ಡು ಶಾಟ್ ಅದೇ ಹೊಡೆದಿದ್ದು. ಅವ ಅಲ್ಲಿ ಹೊಡೆದಿದ್ದಕ್ಕೆ ನೇರವಾಗಿ ಲಂಕೆಗೆ ಹೋಗಿ ಬಿದ್ದವ, ಮತ್ತೆ ತಿರುಗಿ ರಸಾತಳದ ಹತ್ರಕ್ಕೆ ಹೋಗಲಿಲ್ಲ. ಅದು ಭಗವಂತ ತ್ರಿವಿಕ್ರಮನಾಗಿ ವಾಮನನಾಗಿ ಮಾಡಿದ್ದು ಅಂತ ಅದು ಪುರಾಣದಲ್ಲಿ ಹೇಳ್ತಾರೆ. ಅದಾದ ಮೇಲೆ 14ನೇದು ಮಹೀದಾಸನ ಅವತಾರ. ಮಹೀದಾಸ ಅವ ಅವತಾರ ಮಾಡಿದ್ದು. ಮಹೀದಾಸನ ರೂಪ ಐತರೇಯೋ ಹರಿಪ್ರಾಹ ನಾರದಾಯ ಸ್ವಕಾಂತನು ಯತ್ಪ್ರಾಹು ವೈಷ್ಣವಾನಾನ್ಯ ತದ್ರುತೆ ನ ಸುಖಂ ಪರಂ ಅಂತ ನಾರದರಿಗೆ ಪಂಚರಾತ್ರವನ್ನು ಉಪದೇಶ ಮಾಡಿದಂಥ ರೂಪ ಅದು. ಬ್ರಹ್ಮದೇವರಿಗೆ ವಿಶಾಲ ಅನ್ನುವಂಥ ಒಬ್ಬ ಮುನಿ, ಆ ವಿಶಾಲನಿಗೆ ಇತರಾದೇವಿ ಅಂತ ಒಬ್ಬ ಹೆಂಡತಿ. ಅವಳಲ್ಲಿ ಇತರಾದೇವಿ ಎಲ್ಲ ಅವನು ಅವತಾರ ಮಾಡಿದಾದ್ದರಿಂದ ಅವನಿಗೆ ಐತರೇಯ ಅಂತ ಹೆಸರು. ಐತರೇಯ ಉಪನಿಷತ್ತು. ಇಡೀ ಜಗತ್ತು ಅವನಿಗೆ ದಾಸವಾಯಿತು, ಅದರಿಂದ ಮಹೀದಾಸ ಅಂತ ಅವನನ್ನು ಕರೀತಾರೆ. ಅದಕ್ಕೆ ಐತರೇಯೋ ಹರಿಪ್ರಾಹ ನಾರಾಯಣ ಸ್ವಕಾಂತನು ಯತ್ರ ಅಪುಹು ವೈಷ್ಣವಾನಾನ್ಯ ತದ್ರುತೇನ ಸುಖಂಪರಂ ಅಂತ ಅದನ್ನ ಆಚಾರ್ಯರು ಹೇಳ್ತಾರೆ. ಆಮೇಲೆ 17ನೇ ರೂಪ ರಾಜರಾಜೇಶ್ವರ ರೂಪ. ಎಲ್ಲ ರಾಜರೊಳಗಿರುವಂತಹ ರೂಪ ಅದು ರಾಜರಾಜೇಶ್ವರ ರೂಪ. 18ನೇದು ಧನ್ವಂತರಿ ರೂಪ. ಧನ್ವಂತರಿ ಅಮೃತವನ್ನ ತಂದಂತಹ ರೂಪ 18ನೇದು. 19ನೇದು ಪರಶುರಾಮ ದೇವರ ರೂಪ. ದುಷ್ಟ ಕ್ಷತ್ರಿಯರೆಲ್ಲರೂ ಕೂಡ ದಾರಿ ತಪ್ಪಿದ್ದಾಗ ಅವರನ್ನೆಲ್ಲ ಸಂಹಾರ ಮಾಡಿದಂಥ ರೂಪ ಅದು 19ನೇ ರೂಪ ಪರಶುರಾಮನದು. 20ನೇ ರೂಪ ರಾಮಾವತಾರ. ರಾಮ ಕೃಷ್ಣ ಇದು ಜ್ಞಾಪಕ ಇಟ್ಕೊಳ್ಳೋದು ಬಹಳ ಸುಲಭ, ಸುಮ್ಮನೆ ಹೇಳ್ತಾ ಹೋಗ್ತೇನೆ, ನೀವು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ರಿ, ತುಂಬಾ ಸುಲಭ. ರಾಮ ಮಧ್ಯಾಹ್ನ 12 ಗಂಟೆಗೆ ಅವತಾರ ಮಾಡಿದ, ಕೃಷ್ಣ ರಾತ್ರಿ 12 ಗಂಟೆಗೆ ಅವತಾರ ಮಾಡಿದ. ಡೈರೆಕ್ಟ್ ಅಪೋಸಿಟ್. ರಾಮದೇವರು ಶುಕ್ಲ ಪಕ್ಷದಲ್ಲಿ ಅವತಾರ ಮಾಡಿದರು, ಕೃಷ್ಣ ಪಕ್ಷದಲ್ಲಿ ಅವತಾರ ಮಾಡಿದ. ರಾಮದೇವರು ನವಮಿ ಅವತಾರ ಮಾಡಿದರು, ಕೃಷ್ಣ ಅಷ್ಟಮಿ ಅವತಾರ ಮಾಡಿದ. ರಾಮದೇವರು ಅರಮನೆಯಲ್ಲಿ ಅವತಾರ ಮಾಡಿದ್ರು, ಕೃಷ್ಣ ಸೆರೆಮನೆಯಲ್ಲಿ ಅವತಾರ ಮಾಡಿದ. ರಾಮದೇವರು ಉತ್ತರಾಯಣದಲ್ಲಿ ಅವತಾರ ಮಾಡಿದ್ರು, ಕೃಷ್ಣ
ದಕ್ಷಿಣೆಯಿಂದಲೂ ಅವತಾರ ಮಾಡಿದ. ರಾಮದೇವರು ಹಿರಿಯ ಪುತ್ರನಾಗಿ ಅವತಾರ ಮಾಡಿದ್ರು, ಕೃಷ್ಣ ಕಿರಿಯ ಪುತ್ರನಾಗಿ ಅವತಾರ ಮಾಡಿದ. ಆಯ್ತಾ. ಆಮೇಲೆ ರಾಮದೇವರು ಏಕಪತ್ನಿ ವ್ರತಸ್ಥರಾದರು. ಇವನು 14,108 ಜನರನ್ನ ಮದುವೆ ಮಾಡಿಕೊಂಡ ಅಲ್ವಾ. ರಾಮದೇವರು ರಾವಣನ ಕೈಯಲ್ಲಿ ಅಸ್ತ್ರಶಸ್ತ್ರಾಸ್ತ್ರಗಳಿಲ್ಲದೆ ಇದ್ದಾಗ ನಾಳೆ ಬಾ ಅಂತ ಕಳಿಸಿದ್ರು. ಕೃಷ್ಣ ಅಸ್ತ್ರಶಸ್ತ್ರಾಸ್ತ್ರಗಳಿದ್ದಾಗ ಹೊಡೆಯು ಅಂತ ಹೊಡಿಸಿಬಿಟ್ಟ. ವಿರುದ್ಧ ನೋಡಿ, ಸನ್ಯಾಸಿ ವೇಷವನ್ನ ಧರಿಸಿಕೊಂಡು ಬಂದಿದ್ದ ಸೀತೆಯನ್ನು ಕದಿಯಲಿಕ್ಕೆ ಎನ್ನುವ ಕಾರಣಕ್ಕೆ ರಾವಣನ ನಿರ್ಮೂಲ ಮಾಡಿಬಿಟ್ರು ರಾಮದೇವರು. ಕೃಷ್ಣ ಸನ್ಯಾಸಿ ವೇಷವನ್ನು ಅರ್ಜುನನಿಗೆ ಹಾಕಿಸಿ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಿದ. ತದ್ವಿರುದ್ಧವಾಗಿರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಅಲ್ವಾ. ಆಮೇಲೆ ರಾಮದೇವರು ಉಪದೇಶ ಮಾಡಿದ ಕಮ್ಮಿ, ರಾಮ ನಡೆದು ತೋರಿಸಿದ, ಕೃಷ್ಣ ನುಡಿದು ತೋರಿಸಿದ. ಅದಕ್ಕೆ ರಾಮ ನಡೆದಾಗ ನಡಿ, ಕೃಷ್ಣ ನುಡಿದಾಗ ನಡಿ ಅಂತ ಅಲ್ವಾ. ರಾಮದೇವರು ರಾಜರಾದರು, 11,700 ವರ್ಷಗಳ ಕಾಲ ರಾಜರಾಗಿದ್ದರು. ಕೃಷ್ಣ ಎಂದೂ ರಾಜರಾಗಲಿಲ್ಲ. ಅವನು ಕಿಂಗ್ ಮೇಕರ್ ಆದ, ಅವ ಕಿಂಗ್ ಆಗಲಿಲ್ಲ. ಕೃಷ್ಣ ಪರಮಾತ್ಮನ ವರ್ತನೆ ಅದು. ಆಮೇಲೆ ರಾಮದೇವರು ಅವತಾರ ಸಮಾಪ್ತಿ ಮಾಡುವಾಗ ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಡಂಗೂರ ಹೊಡಿಸಿಬಿಟ್ರು. ಹೋಗ್ತಿದ್ದೀನಿ, ಯಾರು ಬೇಕಾದ್ರೂ ಬರ್ಬೋದು. ಕೃಷ್ಣ ಅವತಾರ ಸಮಾಪ್ತಿ ಮಾಡುವಾಗ ಯಾರಿಗೂ ಗೊತ್ತಾಗದಿದ್ದಂಗೆ ಅವತಾರ ಸಮಾಪ್ತಿ ಮಾಡಿಬಿಟ್ಟ. ರಾಮದೇವರು ಹುಟ್ಟಿದ ಹೆಂಗೆ ಅಂತ ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಹುಟ್ಟುವಾಗ ಅದ್ಭುತವಾಗಿ ಅವತಾರ ಮಾಡಿದ. ರಾಮದೇವರು ಅವತಾರ ಸಮಾಪ್ತಿ ಮಾಡುವಾಗ ಅದ್ಭುತ, ಅದ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದು ಯಾರಿಗೂ ಗೊತ್ತಾಗ್ಲಿಲ್ಲ. ಇದು ಅವರಿಬ್ಬರ ಅದ್ಭುತವಾದ ಅವತಾರ. ಕೃಷ್ಣ ಅವತಾರ ನಾಡಿದ್ದು ನೋಡೋಣ. ಅದಾದ್ಮೇಲೆ ವೇದವ್ಯಾಸ ದೇವರ ಅವತಾರ 3 ಬಾರಿ, ತೃತೀಯ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೆ ಕೃಷ್ಣ ಸತ್ಯವತ್ಯಾಮ ಜಾಯತೆ. 3ನೇ ದ್ವಾಪರ ಯುಗದಲ್ಲಿ, ಈ ಮನ್ವಂತರದ 3ನೇ ದ್ವಾಪರ ಯುಗದಲ್ಲಿ, ಸಪ್ತಮ 7ನೇ ದ್ವಾಪರ ಯುಗದಲ್ಲಿ, 14ನೇ ದ್ವಾಪರ ಯುಗದಲ್ಲಿ, 25ನೇ ದ್ವಾಪರ ಯುಗದಲ್ಲಿ, 28ನೇ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರಾಗ ಅವತಾರ ಮಾಡಿದ. ಮಿಕ್ಕ ಯುಗದಲ್ಲಿ ಬೇರೆಯವರು ಅವತಾರ ಮಾಡಿ ವೇದವ್ಯಾಸ ದೇವರು ಮಾಡುವರು ಕೆಲಸವನ್ನು ಮಾಡಿದ್ದಾರೆ. ಈಗ 29ನೇ ದ್ವಾಪರ ಯುಗದಲ್ಲಿ ಅವತಾರ ಬರ್ತದೆ ವೇದವ್ಯಾಸ ದೇವರದು. ಯಾರು ಅಂದ್ರೆ ಅಶ್ವತ್ಥಾಮಾಚಾರ್ಯರು ಬರ್ತಾರಲ್ಲಿ. ಅದಕ್ಕೆ ಅವ್ರನ್ನ ದ್ರೌಣಿ ವ್ಯಾಸರು ಅಂತ ಕರೀತಾರೆ. ವೇದವ್ಯಾಸ ದೇವರು ಮಾಡಿದ ಕೆಲಸವನ್ನು ಅವರು ಮಾಡ್ತಾರೆ, ದ್ರೌಣಿ ವ್ಯಾಸರು. ಇದು ಭಗವಂತನ ಸಾಕ್ಷಾತ್ ರೂಪ ಎಷ್ಟು ಕಾಲದಲ್ಲ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಬುದ್ಧಾವತಾರ 23ನೇ ಅವತಾರ. ತತಃ ಸಂಪ್ರವರ್ತೆ ಸಮ್ಮೋಹನಾಯ ಸುರದ್ವಿಷಾಂ ಬುದ್ಧೋ ನಾಮ್ನ ಜನಿಸುತಃ ಕಿಕಟೇಶು ಭವಿಷ್ಯತಿ ಅಂತ ಎಲ್ಲ ಯೋಗ್ಯರು ಕೂಡ ಭೀಮಸೇನ ದೇವರ ಅನುಗ್ರಹದಿಂದ ಯೋಗ್ಯವಾದಂಥ ಧರ್ಮವನ್ನು ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಭಗವಂತ ತಾನು ಎಲ್ಲ ದೇವತೆಗಳ ಪ್ರಾರ್ಥನಾನುಸಾರವಾಗಿ ಜಿನಸುತಃ ಶುದ್ಧೋದನ, ಅವನಿಗೆ ಮಗುವಾಗಿ ಹುಟ್ಟಿದ, ಮಗು ಮಾಯಾಗಿ ಬಿಡ್ತು. ಅವನಿಗೊಂದು ಮಗು ಹುಟ್ಟಿತು, ಮಗು ಮಾಯ ಮಾಡಿಬಿಟ್ಟ. ತಾನು ಅಲ್ಲಿ ಕೂತು ನಗಲಿಕ್ಕೆ ಪ್ರಾರಂಭ ಮಾಡಿದ. ಪ್ರಪಂಚದಲ್ಲಿ ಹುಟ್ಟಿದ ಮಗು ಅಳುತ್ತದೆ, ಇವ ಹುಟ್ಟಿದಾಗ ನಕ್ಕ. ಎಲ್ಲರೂ ಆಶ್ಚರ್ಯ ಆಯಿತು. ನೀವು ಮಾಡ್ತಿರೋದೆಲ್ಲ ಆಚರಣೆ ತಪ್ಪು ಅಂತ ಹೇಳಿದ. ಅದಕ್ಕೆಲ್ಲರೂ ಕೂಡ ಹೇಳಿದರು. ಅವರೆಲ್ಲರ ಮಾತಿಗೆ ಉತ್ತರ ಕೊಟ್ಟ. ಎಲ್ಲ ದೇವತೆಗಳನ್ನು ಕರೀರಿ, ಅವರೆಲ್ಲರೂ ಕೂಡ ಅವರವರ ಶಸ್ತ್ರಾಸ್ತ್ರಗಳನ್ನು ನಮ್ಮ ಮೇಲೆ ಸೀಲಿ ಎಲ್ಲವನ್ನ ನಾನು ಜಯಿಸ್ತೇನೆ ಎಂದ. ಎಲ್ಲ ಶಸ್ತ್ರಾಸ್ತ್ರಗಳನ್ನ ಹಾಕಿದ್ರು, ಭಗವಂತ ಎಲ್ಲವನ್ನು ನುಂಗಿಬಿಟ್ಟ. ಆದರೆ ನಾರಾಯಣನನ್ನು ಸೋಲಿಸ್ಲಿಕ್ಕೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ನಾರಾಯಣನನ್ನು ಕರೆದರು. ಸುದರ್ಶನ ಚಕ್ರವನ್ನು ನಾರಾಯಣ ಪ್ರಯೋಗ ಮಾಡಿದ. ಇವನು ನಾರಾಯಣನೇ ತೆಗೆದ, ಅದನ್ನು ಕೆಳಗಡೆ ಹಾಕೊಟ್ಟು ಅದರ ಮೇಲೆ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆಗಿದ್ದವ್ರಿಗೆಲ್ಲ ಈ ಮಗು ಹೇಳ್ತಿರೋ ಸರಿ ಅಂತ ಸರ್ವಂ ಶೂನ್ಯಂ ಅಂತ ಬೌದ್ಧ ಮತವನ್ನು ಅನುಸರಿಸಿದ್ರು. ಅವರೆಲ್ಲ ಹಾಳಾದ್ರು. ಭಗವಂತ ಅದನ್ನ ಪ್ರಶಾಂತ ವಿದ್ಯೆ ಅಂತ ದೇವತೆಗಳಿಗೆ ತನ್ನ ವಿದ್ಯೆ ಕೊಟ್ಟದಕ್ಕೆ ದೈತ್ಯ ವಿಮೋಹಕ ಬುದ್ಧ ಸ್ವರೂಪೆ, ದೇವ ಸುಬೋಧಕ, ದೇವತೆಗಳಿಗೆ ಸುಬೋಧಕ, ದೈತ್ಯರಿಗೆ ವಿಮೋಹಕ ಅಂತಾರೆ. ಇದಾದ್ಮೇಲೆ ಕಲ್ಕಿ ಅವತಾರ ಆಗಿಲ್ಲ. ಯಾರ್ಯಾರೋ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ನಾನು ಕಲ್ಕಿ ಅಂತ. ಅವತಾರ ಆಗಿಲ್ಲ. ಕೊನೆಯ ದಿನ ಕಲಿಯುಗ ಮುಗಿಯುವ ಕೊನೆಯ ದಿನ ವಿಷ್ಣು ಯಶಸ್ಸನ್ನುವ ಬ್ರಾಹ್ಮಣನಿಗೆ ಭಗವಂತ ಅವತಾರ ಮಾಡಿ ಅಥಾಸೌ ಯುಗ ಸಂದಾಯಂ ದಸ್ಯುಪ್ರಾಯೇಶು ರಾಜಸೋ ಜನಿತ ವಿಷ್ಣು ಯಶಸ್ಸೋ ನಾಮ್ನಾ ಕಲ್ಕಿ ಜಗತ್ಪತಿ. ಎಲ್ಲಿ ಶಂಬಲ ಅಂತ ನಮ್ಮ ಸ್ವಾಮಿಗಳು ಹೋಗಿದ್ರಲ್ಲಿಗೆ. ಉತ್ತರ ಪ್ರದೇಶದಲ್ಲಿ ಶಂಬಲ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಕಲ್ಕಿ ಅವತಾರ ಆಗ್ತಾನೆ ಅಂತ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಸ್ವಾಮಿಗಳು ಹೇಳ್ತಾ ಇದ್ರು, ಅಲ್ಲಿ ಹೋಗುವಾಗ ಹೆಂಗಿದೆ ಅಂದ್ರೆ ತರಕಾರಿ ಮಾರ್ತಾರಲ್ಲ ಇಲ್ಲಿ, ಹಂಗೆ ಮಾಂಸ ಮಾರ್ತಾರಂತಲ್ಲಿ. ರೋಡ್ ಸೈಡ್ ಅಲ್ಲಿ ಮಾಂಸ ಹಾಕೊಂಡು ಮಾರ್ತಾರೆ. ಅದರ ಮಧ್ಯದಲ್ಲಿ ಹೋಗಿದ್ದು ಇವತ್ತು ಎಲ್ಲಿ ಕಲ್ಕಿ ಅವತಾರ ಮಾಡ್ತಾನೆ ಅಂತ ವಾದಿರಾಜರು ಹೇಳಿದ್ದಾರೆ. ಅಲ್ಲಿ ಮಸೀದಿ ಇದೆ ಇವತ್ತು. ಭಗವಂತ ಅದಕ್ಕೆ ವಾದಿರಾಜರು ಕೆಲವು ಕಡೆ ಹೋಗಬೇಡಿ, ಸ್ನಾನ ಮಾಡಿ, ಕೆಲವು ಕಡೆ ಹೋಗಿ ಎಂದಿದ್ದಾರೆ. ಶಂಬಲ ಕ್ಷೇತ್ರ ಬರೀ ಧ್ಯಾನ ಮಾಡ್ರಿ ಅಂತ ಅಲ್ಲವತಾರ ಮಾಡಿ ಅರ್ಧ ದಿನದಲ್ಲಿ ಹೊಡೆದು ಮುಗಿಸ್ಬಿಡ್ತಾನೆ ಸ್ವಾಮಿ. ಅವತಾರ ಮಾಡಿದಾಗ ಅರ್ಧ ದಿನದ ಕೆಲಸ ಅಷ್ಟೇ. ಅರ್ಧ ದಿನದಲ್ಲಿ ಸ್ವಾಮಿ ಇಡೀ ಎಲ್ಲರನ್ನ ಯೌವನರನ್ನೆಲ್ಲ ಸಮಾರ ಮಾಡಿಬಿಡ್ತಾನೆ. ಮತ್ತೆ ಕೃತಯುಗ ಪ್ರಾರಂಭ ಮಾಡ್ಲಿಕ್ಕೆ ಏನು ಪ್ರಿಪರೇಷನ್ ಬೇಕೆಂದು ಅರ್ಧ ದಿನದಲ್ಲಿ ಅದಾಗತ್ತೆ. ಲಕ್ಷ್ಮೀದೇವಿ ತಾನು ಕುದುರೆಯಾಗಿ ಬರ್ತಾಳೆ, ಲಕ್ಷ್ಮೀದೇವಿ ಜೀನಾಗಿ ರುದ್ರದೇವರ ಖಡ್ಗವಾಗಿ ಬರ್ತಾರೆ. ಹೀಗೆ ಭಗವಂತ ಅಲ್ಲಿ ಹಗ್ಗವಾಗಿ ವಾಯುದೇವರು ಬರ್ತಾರೆ. ಹೀಗಿದೆ. ಇದ್ರ ಜೊತೆಗೆ ಇನ್ನು ಮೋಹಿನಿ ಅವತಾರ ಭಗವಂತನದು.
ಅಲ್ಲ ಅಸುರರನ್ನ ಮೋಹನ ಮಾಡ್ಲಿಕ್ಕೆ ಅವತಾರ ಮಾಡಿದ್ದು ಮೋಹಿನಿ ಅವತಾರ, ಬಲರಾಮನಲ್ಲಿ ಆವಿಷ್ಟವಾದ ಶುಕ್ಲಕೇಶದ ಅವತಾರ, ಇಷ್ಟು ಸೇರಿದ್ರೆ 26 ಅವತಾರವಾಗ್ತದೆ. ಈ 26 ಅವತಾರವನ್ನ ಚಿಂತನೆ ಮಾಡ್ರಿ ಕಣ್ಣು ಮುಚ್ಚಿದಾಗ ಅಂತ ಹೇಳಿದ್ರು. 26 ಅವತಾರಗಳನ್ನು ಚಿಂತನೆ ಮಾಡ್ರಿ. 24 ತತ್ವ ಅಲ್ವಾ, 24 ತತ್ವಗಳಿದೆ. 25ನೇ ತತ್ವ ಭಗವಂತ, 25ನೇ ತತ್ವ ಭಗವಂತ. ಆ 25ನೇ ತತ್ವದ ಭಗವಂತನನ್ನು ಪಡೆಯಬೇಕಾದರೆ ಭಗವಂತನ 26 ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ. ಇಷ್ಟು ಚಿಂತನೆಗಳನ್ನು ಹೇಳಿದ್ದು ಇನ್ನೆರಡು ಹೇಳಿದ್ರು. ನಾಳೆ ನರಸಿಂಹದೇವರ ಅವತಾರ ಎಷ್ಟು ಸಾಧ್ಯವಾಗ್ತದೋ 1 ಗಂಟೆಯಲ್ಲಷ್ಟು ನಾನು ಅದನ್ನು ವಿವರಣೆ ಮಾಡಿ ಪ್ರಯತ್ನ ಮಾಡ್ತೇನೆ. ನಾಡಿದ್ದು ಇದು ಮಾತ್ರ ಕೃಷ್ಣ ಅವತಾರ, ಕೃಷ್ಣದೇವರ ಅಪೂರ್ವವಾಗಿರ್ತಕ್ಕಂಥ ಅವತಾರಗಳು ಹೇಗಾಯಿತು ಅನ್ನೋದನ್ನು ನೋಡಿ, ಹೇಗೆ ಪರೀಕ್ಷಿತರಾದ ತನ್ನ ದೇಹವನ್ನು ತೊರೆದು ಬೇಜೇಕಗೆಂದರ ಧ್ವಜಪಾದ ಮೂಲಂ ಅವ ಸೇರಿದ ಅನ್ನೋದು ನೋಡಿದರೆ ಇದು ಶಾರ್ಟ್ ಅಂಡ್ ಸ್ವೀಟ್ ಆದ ಭಾಗವತ. 7 ದಿನದಲ್ಲಿ ಏನು